ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆರಿ ಗುಡ್ ಈವ್ನಿಂಗ್. ನಮಸ್ತೆ. ಕೇಳ್ತಾ ಇದೆಯಾ? ಕ್ಲಿಯರ್ಲಿ ಆಡಿಬಲ್? ಲೆಟ್ ಮೀ ನೋ. ನೀಟಾಗಿ ಕೇಳ್ತಾ ಇದೆಯಾ? ಎಸ್ ಎಸ್, ಗುಡ್, ಕೇಳ್ತಾ ಇದೆ. ಸೂಪರ್. ಓಕೆ, ವೆರಿ ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ಏನು ಹೇಳ್ಕೊಡ್ತೀನಿ? ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲೇ ತಿಳಿಸಿದ್ದೆ ದ್ಯಾಟ್ ಇನ್ ಅವರ್ ಟುಡೇಸ್ ಸೆಷನ್ ನಾವು ಯಾವುದ್ರ ಬಗ್ಗೆ ಕಲ್ತ್ಕೊಳ್ತೀವಿ? ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಅಡ್ಜೆಕ್ಟಿವ್ಸ್. ಕರೆಕ್ಟ್ ಅಲ್ವಾ? ಗಿವ್ ಮಿ 1 ಸೆಕೆಂಡ್. ನಾನು ನಿಮಗೆ ಆಲ್ರೆಡಿ ಮುಂಚೆನೇ ತಿಳಿಸಿದ್ದೆ. ಏನಂತ ತಿಳಿಸಿದ್ದೆ? ನಾವು ಇವತ್ತಿನ ತರಗತಿಯಲ್ಲಿ ಅಡ್ಜೆಕ್ಟಿವ್ಸ್ನ ಬಗ್ಗೆ ತಿಳ್ಕೊಳ್ಳೋಣ ಅಂತ ತಿಳಿಸಿದ್ದೆ. ಕರೆಕ್ಟ್? ಸೊ ಹಾಗಾದರೆ ಅಡ್ಜೆಕ್ಟಿವ್ಸ್ ಅಂದರೆ ಏನು? ಎವ್ರಿ ಡೇ ವಿ ಯೂಸ್ ಅಡ್ಜೆಕ್ಟಿವ್ಸ್, ಬಟ್ ನಾವು ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ? ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ದ್ಯಾಟ್ ಒನ್. ರೆಡಿ ಟು ಲರ್ನ್? ಎಸ್ ಅಂತ ಆನ್ಸರ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಕಾಮೆಂಟ್ಸ್ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಎಸ್ ಅಂತ ಆನ್ಸರ್ ಮಾಡಿ. ಎಸ್, ಗುಡ್, ವೆರಿ ಗುಡ್. ಎಸ್, ಸೊ ಬನ್ನಿ, ಲೆಟ್ಸ್ ಟೇಕ್ ದ ಹೆಡ್ಡಿಂಗ್. ಲೆಟ್ಸ್ ಟೇಕ್ ದ ಹೆಡ್ಡಿಂಗ್ adjective. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಡ್ಡಿಂಗ್ ತಗೊಳ್ಳಿ ಎಲ್ರೂ. ಟೇಕ್ ಹೆಡ್ಡಿಂಗ್ ಡಿಯರ್ ಸ್ಟೂಡೆಂಟ್ಸ್. ಹೆಡ್ಡಿಂಗ್ ಅಡ್ಜೆಕ್ಟಿವ್. ಆ್ಯಂಡ್ ಡೋಂಟ್ ಫರ್ಗೆಟ್, ಮರಿಬಾರ್ದು ನೀವು ಏನು, ಇದೊಂದು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಿಸಿದ್ದು. ಓಕೆ, ನೌನ್, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್, ಅದೇ ಇದು 4th ಒನ್. ಕ್ಲಿಯರ್? ಎಸ್, ಓಕೆ, ಗುಡ್. ಬರ್ಕೊಂಡಿದ್ದಾಯ್ತಲ್ವಾ? ಸೊ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ ಅಡ್ಜೆಕ್ಟಿವ್ ಅಂದರೆ ಏನು. ಇದನ್ನು ಅರ್ಥ ಮಾಡಿಸೋದಕ್ಕೆ ನಾನು ಇಲ್ಲಿ ಒಂದು ಸೆಂಟೆನ್ಸನ್ನು ಬರಿತಾ ಇದ್ದೀನಿ. ಅದ್ರ ಕಡೆಗೆ ನೀವು ಗಮನವನ್ನು ಈಗ ಕೊಡಬೇಕು. ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದ ಸೆಂಟೆನ್ಸ್. ವಾಟ್ ಆಮ್ ಐ ರೈಟಿಂಗ್? ಸೊ ಹಿಯರ್ ಯು ಕ್ಯಾನ್ ನೋಟಿಸ್ a flower. ಓಕೆ, ಸೊ ಹಿಯರ್ ಯು ಕ್ಯಾನ್ ನೋಟಿಸ್ ಅ ಫ್ಲವರ್. ಇಲ್ಲಿ ನಿಮಗೊಂದು ಫ್ಲವರ್ ಕಾಣ್ತಿದೆ. ಇದ್ರ ಬಗ್ಗೆ ಈಗ ನಾನು ಮಾತಾಡಬೇಕು. ಏನಂತ ಹೇಳಬಹುದು ನಾನು? ಇಟ್ ಈಸ್ ಅ ಫ್ಲವರ್ ಅಂತ ಹೇಳಬಹುದು. ಕರೆಕ್ಟ್? ವಾಟ್ ಐ ಕ್ಯಾನ್ ಸೇ? ಐ ಕ್ಯಾನ್ ಸೇ, ಇದೇನು ಬರ್ಕೊಂಡ್ಬೇಡಿ, ಡೋಂಟ್ ರೈಟ್. ಓಕೆ, ಡೋಂಟ್ ರೈಟ್ ಇಟ್, ಪ್ಲೀಸ್ ವೇಟ್. ನಾ ಹೇಳೋ ಕಡೆಗೆ ಗಮನ ಕೊಡಿ, ಆಮೇಲೆ ಬರ್ಕೊಳ್ಳಿವ್ರಂತೆ. ಸೊ ಇದು ಫ್ಲವರ್ ಅಂತ ಹೇಳ್ತೀರಾ, ನಾಟ್ ಅ ಪ್ರಾಬ್ಲಮ್, ಗುಡ್. ಇದನ್ನ ಹೀಗೂ ಹೇಳಬಹುದು, ಇಟ್ ಈಸ್ ಅ ಬ್ಯೂಟಿಫುಲ್ ಫ್ಲವರ್. ಓಕೆ, ಸಪೋಸ್ ಇಫ್ ಇಟ್ ಈಸ್ ಬ್ಯೂಟಿಫುಲ್, ಇಟ್ ಈಸ್ ನಾಟ್ ದಟ್ ಹೌದು ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳಬೇಕು, ಅಲ್ಲ. ಅದು ಹೇಗಿದೆ ಅಂತ ನೀವೇನು ಮಾಡ್ತಾ ಇರ್ತೀರಾ? ಯು ವಿಲ್ ಬಿ ಎಕ್ಸ್ಪ್ರೆಸ್ಸಿಂಗ್. ನೀವೇನು ಮಾಡ್ತಾ ಇರ್ತೀರಾ? ಅದ್ರ ಬಗ್ಗೆ ಹೇಳ್ತಾ ಇರ್ತೀರಾ. ಸೊ ವಾಟ್ ಯು ಆರ್ ಡೂಯಿಂಗ್ ಹಿಯರ್? Just have a look. We have taken it. In both the examples, you can compare. ನೀವೇನು ಮಾಡಬಹುದು? ಎರಡು ಎಕ್ಸಾಂಪಲ್ಸಲ್ಲಿ ಕಂಪೇರ್ ಮಾಡಿ ನೋಡಿ. ಸ್ಕ್ರೀನಿಂದ ಹೊರಗೆ ಬಂದಿದ್ದೀನಿ ನಾನು, ಸ್ವಲ್ಪ ಗಮನಿಸಿ ಏನು ಬರೆದಿದ್ದೀನಿ ಅಂತ. ಇವಾಗ ಬೇಕಾದರೆ ನೀವು ಬರ್ಕೋಬಹುದು. ಒಂದು ಫ್ಲವರ್ ಬರ್ಕೊಳ್ಳಿ, ಅದ್ರ ಪಕ್ಕ ಒಂದು ಸೆಂಟೆನ್ಸ್ ತಗೊಳ್ಳಿ, ಇಟ್ ಈಸ್ ಅ ಫ್ಲವರ್. ಒಂದು 2-3 ಲೈನ್ಸ್ ಅಷ್ಟು ಜಾಗ ಬಿಡಿ, ತಿರ್ಗಾ ಅದ್ರ ಕೆಳಗಡೆ ಬರ್ಕೊಳ್ಳಿ, ಇಟ್ಸ್ ಅ ಬ್ಯೂಟಿಫುಲ್ ಫ್ಲವರ್. ಎರಡು ಸಪ್ರೇಟಾಗಿ ಬರ್ಕೊಳ್ಳಿ. ಓಕೆನಾ? ಇಸ್ ಇಟ್ ಡನ್? ಓಕೆ, ಐ ಹೋಪ್ ಇಟ್ ಈಸ್ ಡನ್. ಸೊ ಇಲ್ಲಿ ಇಟ್ ಅಂತ ಏನು ನೋಡ್ತಾ ಇದ್ದೀರಾ? ದಿಸ್ ಈಸ್ ನಥಿಂಗ್ ಬಟ್ ಪ್ರನೌನ್, ಆಸ್ ಯು ನೋ. ಈಸ್ ಅಂತ ಏನಿದೆ, ವರ್ಬ್ ಅಂತ ನಾವು ಇದನ್ನು ಐಡೆಂಟಿಫೈ ಮಾಡಬಹುದು. ಆ್ಯಂಡ್ ಇಲ್ಲಿ ಎ ಕೊಟ್ಟಿದ್ದಾರೆ, ಆರ್ಟಿಕಲ್. ನಾನು ಅದನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅಡ್ಜೆಕ್ಟಿವ್ ಕಲ್ತ ಮೇಲೆ ನಾನು ಆರ್ಟಿಕಲ್ ಕಲಿಯೋಕ್ಕೆ ಸಾಧ್ಯ. ಸೊ ಹಾಗಾಗಿ ಆಮೇಲೆ ಅದನ್ನು ಹೇಳ್ಕೊಡ್ತೀನಿ. ಫ್ಲವರ್ ಅಂತ ಕೊಟ್ಟಿದ್ದಾರೆ, ಯು ಆರ್ ಟೇಕಿಂಗ್ ಇಟ್ ಆಸ್ ನೌನ್. ಬಟ್ ಆಸ್ ಯು ಆರ್ ಕಮಿಂಗ್ ಹಿಯರ್, ಯು ಆರ್ ನೋಟಿಸಿಂಗ್ ಸಮಥಿಂಗ್ ಈಸ್ ಬಿಫೋರ್ ನೌನ್ ಅಲ್ವಾ? ಯು ಆರ್ ನೋಟಿಸಿಂಗ್ ಸಮಥಿಂಗ್ ಈಸ್ ಬಿಫೋರ್ ನೌನ್. ನೌನ್ನ ಮುಂಚೆ ಬೇರೆ ಏನೋ ಇದೆ ಅಲ್ಲಿ. ವಾಟ್ ಇಟ್ ಈಸ್? ಇಟ್ ಈಸ್ ನಥಿಂಗ್ ಬಟ್ ಅನ್ ಅಡ್ಜೆಕ್ಟಿವ್. ಯಾಕೆ ಇದನ್ನು ಇಲ್ಲಿ ಬಳಸಿದ್ರು?
ಕಾಂಟ್ ವಿ ಯೂಸ್ ಇಟ್ ಆಫ್ಟರ್ ನೌನ್? ಇಲ್ಲಿ ಬಳಸೋಕ್ಕಾಗಲ್ವಾ? ನೀವು ಸ್ಕೂಲಲ್ಲೂ ಇದೆಲ್ಲ ನೋಡಿರ್ತೀರ, ಬಹುಶಃ ಇನ್ನು ನೋಡಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತಾರೆ ಇದೆಲ್ಲ. ಅಡ್ಜೆಕ್ಟಿವ್ ಯಾವಾಗಲೂ ನೌನ್ನ ಮುಂಚೆನೇ ಇರಬೇಕು. ಅಡ್ಜೆಕ್ಟಿವ್ ಪೊಸಿಷನ್ ಈಸ್ 1, ನೌನ್ ಪೊಸಿಷನ್ ಈಸ್ 2. ಸೊ ಫಸ್ಟ್ ಅಡ್ಜೆಕ್ಟಿವ್ ಬರುತ್ತೆ, ಸೆಕೆಂಡ್ ನೌನ್ ಬರುತ್ತೆ. ಸೊ ವೈ? ಬಿಕಾಸ್ ದಿಸ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್. ನೀವೊಂದು ಹೊಸ ಡ್ರೆಸ್ ಹಾಕ್ಕೊಂಡಿರ್ತೀರಾ, ಹೇಗಿದೆ ಅಂತ ನೀವು ನಿಮ್ಮ ಡ್ಯಾಡಿನ ಕೇಳಬಹುದು. ಇಫ್ ಯು ಮೈಟ್ ಬಿ ಆಸ್ಕಿಂಗ್ ಯುವರ್ ಬ್ರದರ್ ಆ್ಯಸ್ ವೆಲ್, ಯಾರನ್ನಾದ್ರೂ ಒಬ್ರು ನಿಮ್ಮ ಫ್ರೆಂಡ್ನ ಕೇಳಬಹುದು, ಹೋಮ್ ಸೊ ಎವರ್ ಇಟ್ ಈಸ್, ಗ್ರ್ಯಾಂಡ್ ಪೇರೆಂಟ್ಸ್ ಹೇಗಿದೆ ಅಂತ ಕೇಳ್ತೀರಾ. ಸೊ ಅವ್ರು ನಿಮ್ಗೆ ಏನಂತ ಹೇಳ್ತಾರೆ? ಸೂಪರ್ ಆಗಿದೆ ಅಂತ ಹೇಳ್ತಾರೆ ಅಲ್ವಾ? ಕಾಮೆಂಟ್ ಮಾಡಿ ಎಸ್ ಅವ್ರನ್ನೂ. ಚೆನ್ನಾಗಿಲ್ಲ ಅಂತಲೂ ಹೇಳಬಹುದು. ಇಟ್ ಈಸ್ ನಾಟ್ ದಟ್ ತುಂಬ ಚೆನ್ನಾಗಿದೆ, ನೋ, ಚೆನ್ನಾಗಿ ಕಾಣ್ದೇನೂ ಇರಬಹುದು. ಇಟ್ ಮೈಟ್ ಬಿ, ಹೇಳೋಕ್ಕಾಗಲ್ಲ, ಸಖತ್ತಾಗಿ ಕೂಡ ಕಾಣಬಹುದು. ಸೊ ಅವ್ರು ಹೇಳ್ತಾ ಇದ್ದಾರೆ ಹೇಗಿದೆ, ಅಡ್ಜೆಕ್ಟಿವ್ ಇದೇನೆ. ಈಗ ಈ ಹೂ ನೋಡಿದ ತಕ್ಷಣ, ಈ ಫ್ಲವರ್ನ ನೋಡಿದ ತಕ್ಷಣ ಎಲ್ರಿಗೂ ಇಷ್ಟ ಆಗಬೇಕು ಅಂತಿಲ್ಲ. ಕೆಲವ್ರು ಹೇಳ್ಬೋದು ಇದೊಂದು ಫ್ಲವರಾ ಅಂತ ಕ್ವೆಶ್ಚನ್ ಮಾಡಬಹುದು, ಕರೆಕ್ಟ್? ಸೂಪರ್ ಆಗಿದೆ ಅಂತ ಹೇಳಬಹುದು, ಚೆನ್ನಾಗಿಲ್ಲ ಅಂತ ಹೇಳಬಹುದು. ಯು ಕ್ಯಾನ್ ಡಿಸ್ಕ್ರೈಬ್ ಎನಿಥಿಂಗ್ ಇನ್ ಎನಿ ಮ್ಯಾನರ್. ಸೊ ಈ ಥರ ಡಿಸ್ಕ್ರೈಬ್ ಮಾಡೋದನ್ನೇ ನಾವೇನಂತ ಹೇಳ್ತೀವಿ ಅಂತ ಅಂದರೆ, ವಿ ಡು ಕಾಲ್ ದಿಸ್ ಆ್ಯಸ್ adjective, and it is nothing but describing noun. ಸೊ ಏನು ಮಾಡುತ್ತಿದ್ದು ಅಂತಂದರೆ, ಈ ಅಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ಅ ನೌನ್. ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಉದ್ದಕ್ಕಿದೆಯಾ, ಸಣ್ಣಕ್ಕಿದೆಯಾ, ದಪ್ಪಕ್ಕಿದೆಯಾ, ಹೇಗಿದೆ, ಪ್ರತಿಯೊಂದನ್ನು ಹೇಳೋದಕ್ಕೆ ನಾವು ಬಳಸ್ತೀವಿ, ಅದೇ ಅಡ್ಜೆಕ್ಟಿವ್. ಈಗ ಮತ್ತೆ ಇನ್ನಷ್ಟು ವಿಚಾರಗಳನ್ನು ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಬೇಸಿಕಲಿ ನಾವು ಇದರಲ್ಲಿ ಟೈಪ್ಸನ್ನು ತಿಳ್ಕೊಬೇಕು. ಸೊ ಆ ಟೈಪ್ಸನ್ನು ತಿಳ್ಕೊಳ್ಳೋದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ರೆಡಿನಾ ಟೈಪ್ಸ್ ತಿಳ್ಕೊಳ್ಳೋದಕ್ಕೆ? ಎಸ್ ಅಂತ ಒಂದು ಮೆಸೇಜ್ ಮಾಡಿ ನೋಡೋಣ. ರೆಡಿ? ಎಸ್ ಅಂತ ಒಂದು ಮೆಸೇಜ್ ಮಾಡಿ ನೋಡೋಣ. ಎಸ್ ಅಂತ ಒಂದು ಮೆಸೇಜ್ ಮಾಡಿ ನೋಡೋಣ. ಎಸ್, ಗುಡ್, ವೆರಿ ಗುಡ್, ಆಲ್ ಆರ್ ರೆಡಿ, ಸೂಪರ್ ಸೂಪರ್. ಮತ್ತು ಟೈಪ್ಸ್ ಏನು ಬರುತ್ತೆ ಒಂದೊಂದಾಗಿ ಹೇಳ್ಕೊಡ್ತೀನಿ. ಇದು ಮಾತನಾಡುವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡಿ. ಟೈಪ್ಸ್ ಟೈಪ್ಸ್ ಫಸ್ಟ್ ಒಂದು ಏನು ಬರುತ್ತೆ ಅಂದರೆ, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. adjective of quality. So this is the first one. This is the first one. You know, adjective of quality. Quality ಏನು ಹೀಗಂದ್ರೆ, let's assume you're visiting a shop and you are borrowing a pencil. I need a pencil ಅಂತ ಅಲ್ಲಿ ನೀವು ಕೇಳ್ತೀರಾ. So as you ask any person in a shop to get something, they will be saying the price of that. I need ABC pencil, I need that pencil, this pencil. ಯಾವುದೋ ಎಷ್ಟೊಂದು ಕಂಪ್ನಿ ಇದೆ ಪೆನ್ಸಿಲ್, ಲೈಕ್ ನಟರಾಜ ಇರಬಹುದು, ಡೂಮ್ಸ್ ಇರಬಹುದು. ಸೊ ದೇರ್ ಆರ್ ಮೆನಿ, ಲಾಟ್ ಮೋರ್. ಯಾವುದೋ ಒಂದು ಪೆನ್ಸಿಲ್ ಕೇಳ್ತೀರಾ, ಅವ್ರು ಹೇಳ್ತಾರೆ ಹಾಂ ತಗೊಳ್ಳಿ ಅಂತ ಒಂದು ಪೆನ್ಸಿಲ್ ಕೊಡ್ತಾರೆ. ಸೊ ನೀವು ಅದನ್ನು ಏನಂತ ನೋಡ್ತೀರಾ? ಚೆನ್ನಾಗಿ ಬರೆಯುತ್ತಾ, ಗ್ರಿಪ್ ಚೆನ್ನಾಗಿದೆಯಾ ಅಂತೆಲ್ಲ ನಾವು ನೋಡ್ಬೇಕು. ಇಲ್ಲ ಅಂದರೆ ಬರೆಯೋಕೆ ಹೇಗಾಗುತ್ತೆ, ಕರೆಕ್ಟ್? ಇಲ್ಲ ನೀವು ಪೇರೆಂಟ್ಸ್ ಜೊತೆ ಹೋದರೆ ಕ್ವಾಲಿಟಿ ಚೆನ್ನಾಗಿದೆಯಾ ಬಂತ ಪದ, ಏನದು? ಕ್ವಾಲಿಟಿ. ಕ್ವಾಲಿಟಿ ಅಂತಂದರೆ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಉದ್ದಕ್ಕಿದೆಯಾ, ನಮ್ಗೆ ಎಕ್ಸ್ಪೆಕ್ಟೇಷನ್ ರಿಲೇಟೆಡ್ ಆಗಿದೆಯಾ, ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಅಪೋಸಿಟಾಗಿ ಶಾರ್ಟ್ ಆಗಿದೆಯಾ, ಬ್ಯೂಟಿಫುಲ್ ಆಗಿದೆಯಾ ನೋಡೋದಕ್ಕೆ. ಸೊ ಈ ಥರ ಏನಾಗುತ್ತೆ, ಕ್ವಾಲಿಟೀಸನ್ನು ನಾವು ಹೇಳ್ತಾ ಹೋಗ್ತೀವಿ. ಇಲ್ಲೊಂದು ಸ್ವಲ್ಪ ಕ್ವಾಲಿಟೀಸ್ಗೆ ನಾನು ಎಕ್ಸಾಂಪಲ್ ಬರಿತೀನಿ. ಇಫ್ ಯು ಆರ್ ನಾಟ್ ರಿಲೇಟಿಂಗ್ ಬರ್ಕೊಳ್ಳಿ. ಗುಡ್, ಬ್ಯಾಡ್, ಟಾಲ್, ಶಾರ್ಟ್, ದೆನ್ ಬ್ಯೂಟಿಫುಲ್, ಎಕ್ಸೆಟ್ರಾ. ಸೊ ಈ ಥರ ನಮಗೇನಾಗುತ್ತೆ ಅಂದರೆ ಹೀಗೆ ಬರುತ್ತೆ ನಮಗೆ. ಜಸ್ಟ್ ಅ ಸೆಕೆಂಡ್, ಅದು ಟೀ ಸ್ವಲ್ಪ ನೀಟಾಗಿ ಬರಲಿಲ್ಲ, ನಿಮಗೆ ಕನ್ಫ್ಯೂಷನ್ ಆಗಬಹುದು, ಅದಕ್ಕೋಸ್ಕರ. ಯಾ, ಸೊ ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್ ಆಫ್ ಕ್ವಾಲಿಟಿ. ಇದು ಕ್ವಾಲಿಟಿಗೆ ಎಕ್ಸಾಂಪಲ್. ಕ್ಲಿಯರ್? ಗೊತ್ತಾಗ್ತಾ ಇದೆಯಾ? ಯು ಕ್ಯಾನ್ ರೈಟ್ ಈವನ್ ಮೋರ್ ಎಕ್ಸಾಂಪಲ್ಸ್. ಬೇಕಾ? ಇನ್ನೊಂದೆರಡು ಎಕ್ಸಾಂಪಲ್ ಕೊಡಬೇಕಾ? ಆಯಿತು, ಕೊಡ್ತೀನಿ, ಬನ್ನಿ. ಟೇಕ್ ಇಟ್.
intelligent. Okay, next dull, you can write it. Honest, it shows the quality of a student, quality of a person. So ಆ ಥರ ಇಲ್ಲಿ ತೋರಿಸುತ್ತೆ, you can write it. So let's try to frame some of the sentences with the help of the adjectives. Okay, so ಒಂದೊಂದೇ ಬರೆಯೋಣ ಬನ್ನಿ. This is a, ನನ್ನ ಜೊತೆಲಿ ಬರೀರಿ ಎಲ್ರೂ ಕೂಡ. This is a place. ಇದೊಂದು ಪ್ಲೇಸ್ ಅಂತ ಹೇಳೋದು ಹೇಗಿದೆ, ಆ ಪ್ಲೇಸ್ ಚೆನ್ನಾಗಿದ್ರೆ ದಿಸ್ ಇಸ್ ಅ ಗುಡ್ ಪ್ಲೇಸ್ ಅಂತ ಹೇಳ್ತೀರಾ, ಗುಡ್ ಪ್ಲೇಸ್ ಅಂತ ಹೇಳ್ತೀರಾ. ಕರೆಕ್ಟ್. ಆ ಪ್ಲೇಸ್ ಚೆನ್ನಾಗಿಲ್ಲ, ತುಂಬ ಗಲೀಜಾಗ್ಬಿಟ್ಟಿದೆ ಅಂತ ಅಂದರೆ ನೀವು ಬ್ಯಾಡ್ ಪ್ಲೇಸ್ ಅಂತ ಹೇಳ್ತೀರಾ. ಸ್ಮೆಲ್ಲಿ, ಸ್ಟಿಂಕಿ, ನೋಡಿ ಅಂದರೆ ಚೆನ್ನಾಗಿಲ್ಲದೆ ಇರೋದನ್ನು ನೀವು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ಬೋದು, ಯಾವ ಥರ ಡಿಸ್ಕ್ರೈಬ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್, ದಿಸ್ ಈಸ್ ಅ good place. In the place of good you can even write it as bad. Whatever you want you can note there, good or bad. Next, he is a tall boy. ನೋಡಿ ಆ ಹುಡುಗ ಹೇಗಿದ್ದಾನೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. he is a short boy, she is a short girl, he is a tall boy, he is a short boy. ಸೊ ಒಬ್ಬ ಹುಡುಗ ಯಾವ ಥರ ಇದ್ದಾನೆ, he is thin, she is fat. You are expressing the description of that person. ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಏನು ಅನ್ಸುತ್ತೆ ನಿಮಗೆ, ಸಣ್ಣಕ್ಕಿದ್ದಾರೆ, ಉದ್ದಕ್ಕಿದ್ದಾರೆ, ದಪ್ಪಗಿದ್ದಾರೆ, ಬುದ್ಧಿವಂತರು, ಬುದ್ಧಿ ಇಲ್ಲದೆ ಇರೋರು, ಅವ್ರಿಗೇನು ಗೊತ್ತಾಗಲ್ಲ, ಸಖತ್ತು ಶಾರ್ಪ್, ಈ ಥರ ಎಲ್ಲ ಹೇಳ್ತಿರ್ತಾರೆ. ಕರೆಕ್ಟ್. ಸೊ ದಟ್ ಈಸ್ ವಾಟ್ ದಿಸ್ ಒನ್. ಹಿ ಈಸ್ ಅ ನಾಟಿ ಬಾಯ್. ನಾಟಿ ಅನ್ನೋದು ಕೂಡ ಕ್ವಾಲಿಟಿಗೆ ಬರುತ್ತೆ, ಬೇಕಾದರೆ ನೋಟ್ ಮಾಡ್ಕೋಬಹುದು. ನಾಟಿ ಅಂತಂದರೆ ಯಾವಾಗಲೂ ಏನಾದರೂ ಒಂದು ತೀಟೆ ಮಾಡ್ತಾ ಇರ್ತಾರೆ, ನೀವು ಕೂಡ ನೋಡಿರ್ತೀರ. ಕರೆಕ್ಟ್ ಅಲ್ವಾ? ಸೊ ಅದನ್ನು ನಾವೇನಂತ ಹೇಳ್ತೀವಿ, ನಾಟಿ ಅಂತ ಹೇಳ್ತೀವಿ. ಬೇಕಾದರೆ ಅದನ್ನು ಬರಿಬಹುದು. ಓಕೆ, ಎಸ್, ವೆರಿ ಗುಡ್, ಕರೆಕ್ಟ್. ನೆಕ್ಸ್ಟ್, ಬ್ಯೂಟಿಫುಲ್. ದಿಸ್ ರೋಸ್ ಈಸ್ ಅ ಬ್ಯೂಟಿಫುಲ್ ಫ್ಲವರ್. ನೋಡಿ, ಈ ರೋಸ್ ಏನಿದೆ ಅಲ್ವಾ, ತುಂಬ ಬ್ಯೂಟಿಫುಲ್ ಇದೆ ಅಂತ ಹೇಳ್ಬೇಕು ನಾನು. ಅದೇ ಪ್ಲೇಸಲ್ಲೇ ಸಪೋಸ್ ನಾನು ರೋಸ್ ನೋಡ್ತಾ ಇದ್ದೀನಿ, ಡ್ರೈ ಆಗಿಬಿಟ್ಟಿರುತ್ತೆ, ತುಂಬ ಬಿಸಿಲಿರುತ್ತೆ, ಡ್ರೈ ಆಗಿಬಿಟ್ಟಿರುತ್ತೆ. ಓಕೆ, ಆವಾಗ ನಾನೇನಂತ ಹೇಳಬೇಕು, ದಿಸ್ ರೋಸ್ ಈಸ್ ಅ ಡ್ರೈಡ್ ಫ್ಲವರ್. ಈ ಹೂ ಏನು ಈ ಥರ ಡ್ರೈ ಆಗೋಗಿದೆ ನೋಡಿ, ಡ್ರೈಡ್. ಓಕೆ, ಫ್ರೆಶ್ ಆಗಿದ್ರೆ ಫ್ರೆಶ್ ಫ್ಲವರ್, ಬ್ಯೂಟಿಫುಲ್ ಫ್ಲವರ್, ಡ್ರೈಡ್ ಫ್ಲವರ್. ಸೊ ಈ ತರಹ ನೀವು ಹೇಳಬಹುದು. ಎನಿಥಿಂಗ್ ನಿಮಗೆ ನೋಡಿ ಏನು ಅನ್ಸುತ್ತೋ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಬಹುದು. Arun is an intelligent student. ಸೊ ಯಾರೋ ಅರುಣ್ ಅನ್ನೋಂಥವ್ರು ಇರ್ತಾರೆ, ತುಂಬ ಇಂಟೆಲಿಜೆಂಟ್ ಇರ್ತಾರೆ, ಅವ್ರ ಬಗ್ಗೆ ನೀವು ಹೇಳಬೇಕು. ಅರುಣ್ ಈಸ್ ಅ ಸ್ಟೂಡೆಂಟ್ ಗುಡ್, ಬಟ್ ಆ ಸ್ಟೂಡೆಂಟ್ ಹೇಗೆ, ಇಂಟೆಲಿಜೆಂಟ್, ಡಲ್, ಶಾರ್ಪ್, ಏನು ಗೊತ್ತಿರುತ್ತೆ ಅದನ್ನು ನೀವು ಬರಿಬಹುದು. ಆ ವ್ಯಕ್ತಿ ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ, ಅದರ ಬೇಸಿಸಲ್ಲಿ ಬರಿಬಹುದು. ಸೊ ದಿಸ್ ಈಸ್ ವಾಟ್ adjectives called in the concept of adjective of quality. a person ಹೇಗೆ, ಪ್ಲೇಸ್ ಹೇಗೆ, ಒಂದು ವಸ್ತು ಹೇಗೆ, ಎಲ್ಲನೂ ಅಷ್ಟೇ. ಆ್ಯಂಡ್ ಇಲ್ಲಿ ನೀವು ನನ್ನ ಜೊತೆಲಿ ಹೀಗೆ ರೌಂಡ್ ಆಫ್ ಮಾಡ್ಕೋಬೇಕು. ಪ್ಲೇಸ್ ನೌನ್, ಬಾಯ್ ನೌನ್, ಫ್ಲವರ್ ನೌನ್, ಸ್ಟೂಡೆಂಟ್ ನೌನ್. ಸೊ ನೌನನ್ನು ಡಿಸ್ಕ್ರೈಬ್ ಮಾಡೋದೇ ಅಡ್ಜೆಕ್ಟಿವ್ ಆಗುತ್ತೆ. ಐ ಹ್ಯಾವ್ ಕಮ್ ಔಟ್ ಆಫ್ ದ ಸ್ಕ್ರೀನ್. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್. ನೀಡಿದರೆ ಇದ್ರದ್ದು ಸ್ಕ್ರೀನ್ಶಾಟ್ನ ನೀವು ತಗೊಳ್ಬಹುದು. ಓಕೆ, ಐ ಹೋಪ್ ಯು ಹ್ಯಾವ್ ಟೇಕನ್. ಎಸ್ ಅಂತ ಒಂದು ಮೆಸೇಜ್ ಮಾಡಿ ತಗೊಂಡಿದ್ದಾಗಿದ್ರೆ. ಓಕೆ, ಗುಡ್, ಡನ್, ವೆರಿ ಗುಡ್, ವೆರಿ ಗುಡ್. Let's move ahead. The second one is, the second type of adjective is adjective of quantity. Adjective of quantity. So I'll give some examples for quantity. Quantity ಅಂತ ಅಂದರೆ ಏನು ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಆಮೇಲೆ ಎಕ್ಸಾಂಪಲ್ ಕೊಡ್ತೀನಿ. ಯು ಹ್ಯಾಡ್ ಬೀನ್ ಟು ಒನ್ ಶಾಪ್. ಒಂದು ಅಂಗಡಿಗೆ ಯಾವಾಗೋ ಹೋಗಿರ್ತೀರಿ.
ಅಲ್ಲಿಗೆ ಹೋದಾಗ ಅಮ್ಮ ನಿಮ್ಗೆ ಹೇಳಿರ್ತಾರೆ ಟೊಮೆಟೊ ಬನ್ನಿ ಅಂತ ಹೇಳಿರ್ತಾರೆ. ಟೊಮೆಟೊನ ತೊಗೊಂಡು ಬನ್ನಿ ಅಥವಾ ತೊಗೊಂಡು ಬಾ ಅಂತ ಹೇಳಿರ್ತಾರೆ. ಎಷ್ಟು ಹೇಳಿರ್ತಾರೆ? 1 kg, 2 kg, 3 kg. ಗೆಟಿಂಗ್ ಮೈ ಪಾಯಿಂಟ್? ಅಂದರೆ 1 ಟೊಮೊಟೊ ಅಟ್ಲೀಸ್ಟ್ ನೀವು ಹೇಳಬೇಕಲ್ವಾ ಕ್ವಾಂಟಿಟಿ. ನೀವು ಅಂಗಡಿಗೆ ಹೋಗಿ ಟೊಮೊಟೊ ಕೊಡಿ ಅಂದರೆ ಅವ್ರು ಫಸ್ಟ್ ಕ್ವಶನ್ ಕೇಳೋದೆ ಎಷ್ಟು ಬೇಕು? ಅರ್ಧ kg ಬೇಕಾ? 1/4 kg ಬೇಕಾ? 1 kg ಬೇಕಾ? 2 kgs ಬೇಕಾ? ಈ ತರಹ ಅವರು ಕೇಳ್ತಾರೆ. ಆ್ಯಂಡ್ ದಟ್ ಈಸ್ ವಾಟ್ ಕಾಲ್ಡ್ ಕ್ವಾಂಟಿಟಿ. ಎಷ್ಟು ಬೇಕು ಅಂತ ಕ್ವೆಶ್ಚನ್ ಮಾಡ್ತಾರೆ ನೋಡಿ, ಅದನ್ನು ಕ್ವಾಂಟಿಟಿ ಅಂತ ಹೇಳ್ತೀವಿ. ಗೊತ್ತಾಗ್ತಾ ಇದ್ರೆ ಎಸ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡೋಣ. ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಕ್ವಾಂಟಿಟಿ ಹಿಯರ್ ಈಸ್ ಲಿಟಲ್, ಸ್ವಲ್ಪ, ಮೋರ್, ಜಾಸ್ತಿ, ಎನಫ್, ಸಾಕು ಅಥವಾ ಸಾಕಷ್ಟು ಅಂತಲೂ ನೀವು ಎನಫನ್ನು ಹೇಳಬಹುದು. ಓಕೆ, ನೆಕ್ಸ್ಟ್ ಸಮ್, ಇದು ಅಷ್ಟೇ ಸ್ವಲ್ಪ, ಫ್ಯೂ. ಸೊ ಇಷ್ಟು ಸ್ವಲ್ಪ ಅಂತೀವಲ್ವಾ, ಫ್ಯೂ ಅಂತ ತಗೊಳ್ಬಹುದು. ಸೊ ದೀಸ್ ಆರ್ ಫ್ಯೂ ಎಕ್ಸಾಂಪಲ್ಸ್. ನೋಡಿ, ದೀಸ್ ಆರ್ ಫ್ಯೂ ಎಕ್ಸಾಂಪಲ್ಸ್. ಇಲ್ಲೂ ಬಂತು, ಅಲ್ಲಿ ನಾವು ಫ್ಯೂ ಅಂತ ಏನು ನೋಡಿದ್ವಿ ಅಲ್ವಾ, ಅದು ಅಡ್ಜೆಕ್ಟಿವ್. ಕ್ಲಿಯರಾಗಿ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಾ ಇದ್ರೆ ಎಸ್ ಅಂತ ಉತ್ತರ ಕೊಡಿ. ಗುಡ್, ವೆರಿ ಗುಡ್. ಎಸ್, ಲೆಟ್ಸ್ ಮೂವ್ ಅಹೆಡ್. ಮುಂದಕ್ಕೆ ಹೋಗೋಣ. ಈಗ ಎಕ್ಸಾಂಪಲ್ಸ್ನ ಬರೆಯೋ ಪ್ರಯತ್ನ ಮಾಡೋಣ ಬನ್ನಿ. ಐ ವಾಂಟ್ ಲಿಟಲ್ ವಾಟರ್. ನಾನು ಬರ್ತೀನಿ ನಿಮ್ಮ ಮನೆಗೆ, ಏನು ಬೇಕು ಅಂತ ಕೇಳ್ತೀರಾ? ಕಾಫಿ, ಟೀ ಅಂತ ಕೇಳ್ತೀರಾ? ನಾ ಹೇಳ್ತೀನಿ ನೋ, ಐ ಡೋಂಟ್ ವಾಂಟ್ ಎನಿಥಿಂಗ್ ಎಲ್ಸ್, ಐ ಜಸ್ಟ್ ವಾಂಟ್ ಲಿಟಲ್ ವಾಟರ್. ಲಿಟಲ್ ವಾಟರ್, ವಾಟರ್ ಅಂದರೆ ಏನು? ನೌನ್. ಎಷ್ಟು ಬೇಕು ನಂಗೆ ನೀರು? ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಸ್ವಲ್ಪ, ದಟ್ ಈಸ್ ನಥಿಂಗ್ ಬಟ್ ಲಿಟಲ್. ಓಕೆ, ಕ್ಲಿಯರ್? ನೋಟ್ ವಿತ್ ಮೀ, ರೈಟ್ ಅಲಾಂಗ್ ಮೀ. ನೆಕ್ಸ್ಟ್, ಮೋರ್. ಶಿ ವಾಂಟ್ಸ್ ಮೋರ್ ಚಿಪ್ಸ್. ಯಾರೋ ಚಿಪ್ಸ್ ತಿಂತಾ ಇರ್ತಾರೆ, ಕೊಡ್ತಾರೆ ಪಾಪ, ಆದರೆ ಅವ್ರಿಗೆ ಇನ್ನೂ ಬೇಕು ಅನಿಸುತ್ತೆ. ಸೊ ನಾನು ಹೇಳ್ತೀನಿ, ಶಿ ವಾಂಟ್ಸ್ ಮೋರ್ ಚಿಪ್ಸ್, ಲೆಟ್ಸ್ ಗಿವ್ ಹರ್. ನೋಡಿ, ಶಿ ವಾಂಟ್ಸ್ ಚಿಪ್ಸ್. ಚಿಪ್ಸ್ ಅಂದರೆ ಗೊತ್ತಲ್ಲ ನಿಮಗೆ, ಆಲೂ ಚಿಪ್ಸ್ ಇರಬಹುದು, ಯಾವುದಾದ್ರೂ ಓಕೆ, ಎನಿಥಿಂಗ್. ಸೊ ಅವಳಿಗೆ ಇನ್ನೂ ಜಾಸ್ತಿ ಬೇಕು. ಎಷ್ಟು ಬೇಕು? ಜಾಸ್ತಿ ಬೇಕು. ಎಷ್ಟು ಬೇಕು? ಕಡಿಮೆ ಬೇಕು. ಗಾಟ್ ಮೈ ಪಾಯಿಂಟ್? ದಿಸ್ ಇಸ್ ವಾಟ್ ಕಾಲ್ಡ್ ಅಡ್ಜೆಕ್ಟಿವ್ ಇನ್ adjectives of quantity. Okay, next, few. Monkeys took few hats. ನೀವೊಂದು ಕತೆ ಕೇಳಿರ್ತೀರ, ಒಬ್ಬ ಟೋಪಿ ಮಾರೋನು ಇರ್ತಾನೆ, ಅವನ ಹತ್ರ ಇರೋಂತಹ ಕಲರ್ಫುಲ್ ಹ್ಯಾಟ್ಸ್, ಟೋಪಿಗಳನ್ನು ನೋಡಿ ಏನು ಮಾಡುತ್ತೆ ಮಂಕಿ? ಇಟ್ ವಿಲ್ ಕಮ್ ಡೌನ್, ಇಟ್ ವಿಲ್ ಟೇಕ್ ದ ಹ್ಯಾಟ್ಸ್ ಆ್ಯಂಡ್ ಇಟ್ ವಿಲ್ ರ್ಯಾನ್ ಆಫ್. ಇಟ್ ವಿಲ್ ಬಿ ಸಿಟ್ಟಿಂಗ್ ಆನ್ ದ ಟ್ರೀ. ಆಸ್ ಅ ಪರ್ಸನ್ ಕಮ್ಸ್, he will start finding out where are my hats, because ಅವನು ಅದನ್ನು ಮಾರಾಟಕ್ಕೆ ತಂದಿರ್ತಾನೆ. As he started to search around, one hat will fall down. Then he started to look up, where he saw many monkeys are wearing his hats. ಸ್ಟೋರಿ ಕೇಳಿರ್ತೀರ. ಆಮೇಲೆ ಮಂಕೀಸ್ಗೆ ಅದು ಇದು ಹೇಳಿ ಏನು ಮಾಡ್ತಾನೆ, ಅವನು ಹ್ಯಾಟ್ಸ್ನೆಲ್ಲ ವಾಪಸ್ ಇಸ್ಕೊಂಡು ವಾಪಸ್ ಅಲ್ಲಿಂದ ಹೊರಡ್ತಾನೆ. ಕೇಳಿರ್ತೀರ. ಅದರದ್ದೇ ಒಂದು ಎಕ್ಸಾಂಪಲ್, ಮಂಕೀಸ್ ಟುಕ್ ಫ್ಯೂ ಹ್ಯಾಟ್ಸ್. ಇಲ್ಲಿ ಸಿಂಗುಲರ್ ಪ್ಲೂರಲ್ ಮ್ಯಾಟರ್ ಆಗಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು ನಾನು. ಹಿಯರ್ ದೇರ್ ಈಸ್ ನಥಿಂಗ್ ರಿಲೇಟೆಡ್ ಟು ಸಿಂಗುಲರ್ ಪ್ಲೂರಲ್. Can we use adjectives in front of singular? Yes. Can we use adjectives in front of plural? Yes. But the only thing is it should be noun. Here, illi, water, noun, namapada. Chips, tinno item, noun, namapada. Hats, andre, ಟೋಪಿಗಳು, ಅದು ಕೂಡ ನಾಮಪದ, ನೌನ್. ಅದ್ರ ಮುಂಚೆ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್, Shreya had enough marks. ಯಾರೋ ಶ್ರೇಯ ಅಂತ ಇರ್ತಾರೆ, ಪಾಪ ಅವ್ರಿಗೆ ಹುಷಾರಿರೋದಿಲ್ಲ. ಬಟ್ ಸ್ಟಿಲ್ ಶಿ ವೆಂಟ್ ಟು ಎಕ್ಸಾಮ್ ಟು ಗಿವ್ ದ ಪೇಪರ್. ಓಕೆ, ಹೋಗಿ ಎಕ್ಸಾಮ್ ಚೆನ್ನಾಗಿ ಬರೆದು ಬರ್ತಾರೆ. ಅಂದರೆ ಅವ್ರು ಓದಿರೋ ಮಟ್ಟಕ್ಕೆ ಪಾಪ ಬರೆದು ಬರ್ತಾರೆ. ರಿಸಲ್ಟ್ ಬರುತ್ತೆ, ಅದನ್ನು ನೋಡಿ ಹೀಗೆ ಹೇಳ್ತಾರೆ, ಪರವಾಗಿಲ್ಲ, ಸಾಕಷ್ಟು ಮಾರ್ಕ್ಸ್ ತೊಗೊಂಡಿದ್ದಾಳೆ, ಹುಷಾರಿಲ್ಲ ಅಂದರೂ ಹೋಗಿ ಬರೆದ್ಲಲ್ವಾ, ಸಾಕಷ್ಟು ಮಾರ್ಕ್ಸ್ ತೊಗೊಂಡಿದ್ದಾಳೆ. ಸೊ ಹಿಯರ್ ಲಿಟಲ್, ಮೋರ್,
ಫ್ಯೂ, ಎನಫ್ ಇದೆಲ್ಲನೂ ಏನು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ. ಆ್ಯಂಡ್ ವಾಟರ್, ಚೀಪ್ಸ್, ಹ್ಯಾಟ್ಸ್, ಮಾರ್ಕ್ಸ್ ಇದೆಲ್ಲ ಏನು ನೌನ್. ನೌನ್ನ ಮುಂಚೆ ಬಳಸೋದು ಅಡ್ಜೆಕ್ಟಿವ್. ಇಫ್ ಇಟ್ ಈಸ್ ರಿಕ್ವೈರ್ಡ್ ಪ್ಲೀಸ್ ಟೇಕ್ ಅ ಸ್ಕ್ರೀನ್ ಶಾಟ್. ಇಫ್ ಯು ಆರ್ ರೈಟಿಂಗ್ ವೆಲ್ ಆ್ಯಂಡ್ ಗುಡ್. ಬರಿತಾ ಇದ್ದೀರಾ ಅಲ್ವಾ? ಎಸ್ ಅಂತ ಕಾಮೆಂಟ್ ಮಾಡಿ ನೋಡೋಣ ಯಾರೆಲ್ಲ ಬರಿತಾ ಇದ್ದೀರಾ. ಲೆಟ್ಸ್ ಸಿ ಹೌ ಮೆನಿ ಆಫ್ ಯು ಆರ್ ರೈಟಿಂಗ್. Is it done? Let's move ahead. Yeah. Let's move ahead. ಮುಂದಕ್ಕೆ ಹೋಗೋಣ. Okay. Okay, fine. Yes. So the next one is the third one is adjectives of number. You know numbers, right? Let me know in the comment section. You know numbers, right? Numbers ಗೊತ್ತಲ್ವಾ ನಿಮಗೆ? Just a second. ಸ್ವಲ್ಪ ಬ್ಲರ್ ಆಗ್ತಿದೆ, ಒಂದು ನಿಮಿಷ. ಕ್ಲಿಯರ್ ಅಲ್ಲ? ಕ್ಲಿಯರ್ ಅಲ್ಲ? ಎಸ್, ಕ್ಲಿಯರ್. ಓಕೆ. ಸೊ ಹಿಯರ್ ಐ ವಾಸ್ ಆಸ್ಕಿಂಗ್, ನಂಬರ್ ಅಂದರೆ ನಿಮಗೆ ಗೊತ್ತಲ್ವಾ? ಯು ನೋ ರೈಟ್? ಸೊ ನಂಬರ್ 1, 2, 3 ಆ್ಯಂಡ್ ಸೋ ಆನ್, ಇದನ್ನು ನಾವೇನಂತ ಕರಿತೀವಿ? ನಂಬರ್ಸ್. ಇದ್ರ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಅಪಾರ್ಟ್ ಫ್ರಮ್ ದಿಸ್ ವಿ ಹ್ಯಾವ್ ಅದರ್ ಆಲ್ಸೋ. ನೋಡಿ, ಮೆನಿ ಎಷ್ಟೊಂದು, ಸೆವೆರಲ್ ಹಲವಾರು, ತುಂಬ ಜಾಸ್ತಿ ಇರುತ್ತೆ. ವೇರಿಯಸ್ ಇದು ಕೂಡ ಎಷ್ಟೊಂದಿರುತ್ತೆ. ಸೊ ಈ ಥರ ಬಂದಾಗ ಅದನ್ನು ನಾವು ನಂಬರ್ ಅಂತಲೇ ಹೇಳ್ತೀವಿ. ಇವಾಗ ನಾನು ಎಷ್ಟೊಂದು ಚಾಕ್ಲೇಟ್ಸ್ ಇಟ್ಕೊಂಡಿರ್ತೀನಿ, ನಿಮ್ಗೆ ಎಷ್ಟು ಬೇಕು ಚಾಕ್ಲೇಟ್ಸ್ ಅಂದರೆ ಐ ವಾಂಟ್ ಮೆನಿ ಚಾಕ್ಲೇಟ್ಸ್ ಅಂತ ಹೇಳ್ತೀರಾ. ಸೊ ವಾಟ್ ಈಸ್ ದಟ್ ಮೆನಿ? ದಿಸ್ ಒನ್. ದೇರ್ ಆರ್ ಸೆವೆರಲ್ ಫಿಶ್ ಅಂತ ನೀವು ಹೇಳಬಹುದು. ಯಾವುದೋ ಒಂದು ಲೇಕಿಗೆ ಹೋಗಿರ್ತಿರೋ ಎಷ್ಟೊಂದು ಫಿಶ್ ಇರುತ್ತೆ, ನಿಮಗೆ ಯು ವಿಲ್ ಬಿ ಇನ್ ಅ ಶಾಕ್ ಟು ಸಿ, ಓ ಮೈ ಗಾಡ್ ಸೋ ಮೆನಿ ಫಿಶ್ ಆರ್ ದೇರ್ ಅಂತ ನೀವು ಹೇಳ್ತೀರಾ. ಆ್ಯಂಡ್ ರಿಮೆಂಬರ್, ದೇರ್ ಈಸ್ ನೋ ವರ್ಡ್ ಕಾಲ್ಡ್ ಫಿಶಸ್. ಫಿಶಸ್ ಅನ್ನೋ ಪದನೇ ಇಲ್ಲ. ದೇರ್ ಈಸ್ ನೋ ವರ್ಡ್ ಕಾಲ್ಡ್ ಫಿಶಸ್, ನೋ ಪ್ಲೂರಲ್ ಫಾರ್ ಫಿಶ್. ಫಿಶ್ ಇನ್ ಸಿಂಗುಲರ್, ಫಿಶ್ ಇನ್ ಪ್ಲೂರಲ್. ದೇರ್ ಈಸ್ ನೋ ಡಿಫ್ರೆನ್ಸ್. ಕ್ಲಿಯರ್? ಓಕೆ, ಎಸ್ ಅಂತ ಆನ್ಸರ್ ಮಾಡಿ ನೋಡೋಣ ಕಾಮೆಂಟ್ ಸೆಕ್ಷನಲ್ಲಿ. ಎಸ್ ಅಂತ ಆನ್ಸರ್ ಮಾಡಿ ನೋಡೋಣ. ಗುಡ್. ಇದು ನೆನ್ಪಿಟ್ಕೊಳ್ಳಿ, ಫಿಶಸ್ ಅನ್ನೋ ಪದ ಇಲ್ಲ. ಫಿಶ್, ಫಿಶ್ ಸಿಂಗುಲರ್, ಪ್ಲೂರಲ್. ಎಸ್, ಬನ್ನಿ ಲೆಟ್ಸ್ ಟ್ರೈ ಟು ರೈಟ್ ಸಮ್ ಎಕ್ಸಾಂಪಲ್ಸ್. I need one chocolate. You can write one one or directly the number 1. Both are same. Eradu onde, not a problem. Okay. I need one chocolate. Next. They need 2 days of leave. ಯಾರಿಗೋ ಲೀವ್ ಬೇಕಾಗಿರುತ್ತೆ, ರಜೆ ಬೇಕಾಗಿರುತ್ತೆ. ಸೊ ಯು ಕ್ಯಾನ್ ಸೇ ಇಟ್ ಲೈಕ್ ದಿಸ್. ಎಷ್ಟು ದಿನ ಬೇಕು? 2 days, 3 days, 1 day, 1 week, 1 month, 2 months. ಸೊ ಈ ಥರ ನೀವು ಮೆನ್ಷನ್ ಮಾಡಬಹುದು. ಚಾಕ್ಲೇಟ್ ನೌನ್, ಡೇಸ್ ನೌನ್. ಯು ಕ್ಯಾನ್ ಈಸಿಲಿ ಮೆನ್ಷನ್ ಇಟ್ ಲೈಕ್ ದಿಸ್. ಓಕೆ, ಕ್ಲಿಯರ್? ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್ ಅಂತ ಹೇಳಿ ನೋಡೋಣ. ಯು ಆರ್ ಗೆಟಿಂಗ್ ಇಟ್ ರೈಟ್? ಎಸ್ ಅಂತ ಹೇಳಿ ನೋಡೋಣ. ಎಸ್, ಗುಡ್, ವೆರಿ ಗುಡ್, ಸೂಪರ್. ಬನ್ನಿ ಲೆಟ್ಸ್ ಮೂವ್ ಅಹೆಡ್. ಇದೆರಡಾಯಿತು, ಅದಕ್ಕೊಂದೆರಡು ಬರೆಯೋಣ. ಐ ಸಾ ಮೆನಿ ಫಿಶ್ ಟುಡೇ. ನಾನಿವತ್ತು ಎಷ್ಟೊಂದು ಫಿಶ್ ನೋಡಿದೆ. ಕಂಟಿನ್ಯೂ ಬೇಕಾದರೆ ಮಾಡಬಹುದು. ಇನ್ ದ ಲೇಕ್, ಎಲ್ಲಿ ನೋಡಿರ್ತೀರೋ ಅದನ್ನು ನೀವು ಬರಿಬೋದು. ಇನ್ ದ ಪಾಂಡ್, ಎನಿವೇರ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ವೇರಿಯಸ್ ಅಂತ ಇದೆ.
ಆರ್ ಸೆವೆರಲ್ ಯಾವುದಾದ್ರೂ ಒಂದು ಬರಿಬಹುದು. ವಿ ಟುಕ್ several takes to complete one scene. ಸೊ ವಾಟ್ ಹ್ಯಾಪನ್ಸ್, ಯಾವುದೋ ಒಂದು ಶೂಟಿಂಗಲ್ಲಿ ನೀವು ಕೂಡ ಇರ್ತೀರಾ, ಒಂದು ಡೈಲಾಗ್ ಇರುತ್ತೆ ನಿಮಗೆ, ಯು ಆರ್ ಸಪೋಸ್ ಟು ಡಿಲಿವರ್ ದಟ್ ಡೈಲಾಗ್. ಆ ಡೈಲಾಗ್ನ ನೀವು ಡಿಲಿವರಿ ಮಾಡಬೇಕಾಗಿರುತ್ತೆ, ಬಟ್ ನಿಮಗೆ ಭಯ ಅನಿಸ್ತಾ ಇರುತ್ತೆ, ಮರೆತು ಹೋಗ್ತಾ ಇರ್ತೀರ. ಓಕೆನಾ? ಆವಾಗ ಕೊನೆಗೂ ಮಾಡಿ ಬರ್ತೀರಾ, ಆ ವಿಚಾರನ ನೆನಪಿಸ್ಕೊಂಡು ನೀವು ಹೇಳ್ತಾ ಇದ್ದೀರಾ. ಯು ಆರ್ ರಿಮೆಂಬರಿಂಗ್ ದ್ಯಾಟ್ ಒನ್ ಆ್ಯಂಡ್ ಯು ಆರ್ ಕನ್ವೇಯಿಂಗ್ ದಿಸ್ ಟು ಸಮ್ ಪರ್ಸನ್. ವಿ ಟುಕ್ ಸೆವೆರಲ್ ಟೇಕ್ಸ್, ನಾವು ತುಂಬ ಸರ್ತಿ ಟೇಕ್ ತೊಗೊಂಡ್ಬಿಟ್ವಿ. ಎಷ್ಟು ಸರ್ತಿ ತೊಗೊಂಡ್ವಿ? ಎಷ್ಟೊಂದು ಸರ್ತಿ. ಎಷ್ಟು ಅಂತ ನೀವು ಹೇಳ್ತಾ ಇಲ್ಲ, ಇಂಡೆಫಿನೆಟ್ ಆಯಿತು. ಎಷ್ಟು ಫಿಶ್ ನೋಡಿದ್ರಿ? ನೀವು ಹೇಳ್ತಾ ಇಲ್ಲ, ಎಷ್ಟೊಂದು ನೋಡಿಬಿಟ್ಟೆ ನಾನು, ಇಷ್ಟೊಂದು ನೋಡಿದೆ, ಮೆನಿ. ಆದರೆ ಇಲ್ಲಿ ನೋಡಿ, ಚಾಕ್ಲೇಟ್ ಎಷ್ಟು ಬೇಕು? ಒಂದೇ. ಯು ಆರ್ ಮೆನ್ಷನಿಂಗ್ ದ ಎಕ್ಸಾಕ್ಟ್ ನಂಬರ್, ಡೆಫಿನೆಟ್. ದೇ ನೀಡ್ 2 days ಲೀವ್. ಎಷ್ಟು ದಿನ ರಜೆ ಬೇಕು? 2 days ಮಾತ್ರ ಬೇಕು. ಇದು ಡೆಫಿನೆಟ್ ಆಯಿತು. ಎಕ್ಸಾಕ್ಟಾಗಿ ನಂಬರ್ ಹೇಳಿದ್ರೆ ಡೆಫಿನೆಟ್ ಅಂತ ಹೇಳ್ತೀವಿ, ಎಕ್ಸಾಕ್ಟಾಗಿ ನಂಬರ್ ಹೇಳ್ತಾ ಇಲ್ಲ ನಾವು ಅಂತಂದರೆ ಇಂಡೆಫಿನೆಟ್. ವೆನ್ ವಿ ಆರ್ ಕನ್ವೇಯಿಂಗ್ ದ ಎಕ್ಸಾಕ್ಟ್ ನಂಬರ್, ಇಟ್ ಈಸ್ ಸೆಟ್ ಟು ಬಿ ದ ಡೆಫಿನೆಟ್ ಒನ್. ವೆನ್ ವಿ ಆರ್ ನಾಟ್ ಕನ್ವೇಯಿಂಗ್ ಎಕ್ಸಾಕ್ಟ್ಲಿ ದ ನಂಬರ್, ಇಟ್ ವಿಲ್ ಬಿ ಲೈಕ್ ದಿಸ್, ಮೆನಿ, ಸೆವೆರಲ್, ವೇರಿಯಸ್ ಎಕ್ಸೆಟ್ರಾ, ಈ ಥರ ತಗೋಬಹುದು. ಕಾನ್ಸೆಪ್ಟ್ ಕ್ಲಿಯರ್ ಡಿಯರ್ ಸ್ಟೂಡೆಂಟ್ಸ್? ಎಸ್ ಅಂತ ಒಂದು ಕಾಮೆಂಟ್ ಮಾಡಿ ನೋಡೋಣ, ಕ್ಲಿಯರ್ ಇದ್ದರೆ. ಐ ಆಮ್ ಜಸ್ಟ್ marking it. I want you guys to mark it as well. Please mark it. Take a screenshot. If you're writing, please write it. I have come out of the screen. Please write it. Please write it. Is it done? Yes, very good. Super. Next. Fourth one. Fourth one, adjectives of demonstration. I have already explained this one. ನಾನು ಇದನ್ನು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಹೇಳ್ಕೊಡುವಾಗಲೇ ಹೇಳ್ಕೊಟ್ಟಿದ್ದೀನಿ. ವಾಟ್ ಇಟ್ ಇನ್ಕ್ಲೂಡ್ಸ್? ದಿಸ್, ದ್ಯಾಟ್, ದೀಸ್, ದೋಸ್. ಸೊ ದಿಸ್ ಇನ್ಕ್ಲೂಡ್ಸ್ ದೀಸ್ ಥಿಂಗ್ಸ್. ಇದೆಲ್ಲ ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಬಿಟ್ಟಿದ್ದೀನಿ. ಕರೆಕ್ಟ್ ಅಲ್ವಾ? ಲೆಟ್ ಮಿ ನೋ. ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ಸ್ ಅಂತೀವಿ, ಅಬ್ಜೆಕ್ಟಿವ್ಸ್ ಆಫ್ ಡೆಮಾನ್ಸ್ಟ್ರೇಷನ್ ಅಂತೀವಿ. ಬೋತ್ ಆರ್ ಕರೆಕ್ಟ್, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಇದನ್ನು ಬರ್ಕೊಂಡ್ಬಿಡಿ, ಲೇಟರ್ ವಿಲ್ ಮೂವ್ ಅಹೆಡ್. ಡನ್? ಎಸ್? ಯಾ. ಸೊ ನಾವು ಕಮ್, ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಇಲ್ಲಿ ನಿಮ್ಮ ಮನೆ ಇರುತ್ತೆ, ನೀವು ನಿಮ್ಮ ಮನೆಯಿಂದ ಹೆಚ್ಚಿಗೆ ಇಲ್ಲ, ಒಂದು 30 meters ದೂರ ಇರ್ತೀರ. ಸ್ವಲ್ಪ ಜಾಸ್ತಿ ಏನಿಲ್ಲ, ನಿಮ್ಮ ಮನೆ ಗೇಟಿಂದ ಈಚೆ ನಿಂತಿರ್ತೀರ ಅಂತ ಅಂದ್ಕೊಳ್ಳಿ ಅಷ್ಟೇ. ಸೊ ನಾನು ಅಲ್ಲೇ ಹೋಗ್ತಾ ಇರ್ತೀನಿ, ನಾನು ಕೇಳ್ತೀನಿ ವೈ ಆರ್ ಯು ಹಿಯರ್ ಅಂತ. ಸೊ ಯು ವಿಲ್ ಪಾಯಿಂಟ್ ಟುವರ್ಡ್ಸ್ ಯುವರ್ ಹೌಸ್. ಮನೆ ಕಡೆ ಪಾಯಿಂಟ್ ಮಾಡ್ತೀರಾ. ಎಕ್ಸಾಂಪಲ್ ನೋಡಿ, ಐ ಟ್ರೈ ಟು ಎಕ್ಸ್ಪ್ಲೇನ್. ಇದೇ ಗೇಟ್ ಅಂತ ಅಂದ್ಕೊಳ್ಳಿ. ದಿಸ್ ಈಸ್ ಗೇಟ್. ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್ ಇನ್ ಫ್ರಂಟ್ ಆಫ್ ದ ಗೇಟ್ ಆಫ್ ಯುವರ್ ಹೌಸ್. ನಾನು ಹೀಗೆ ನಡ್ಕೊಂಡು ಹೋಗ್ತಾ ಇರ್ತೀನಿ. I'll be asking you, hey, why are you here? You will be answering, ma'am, this is my house. What you're saying ಏನು ಹೇಳ್ತಾ ಇದ್ದೀರಾ? This is my house. ನೀವು ಆ ಥರ ಹೇಳ್ತಾ ಇದ್ದೀರಾ ಅಂದರೆ ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀರಾ. ವಾಟ್ ಯು ಆರ್ ಡೂಯಿಂಗ್, ಯು ಆರ್ ಪಾಯಿಂಟಿಂಗ್ ಟು ಸಮಥಿಂಗ್. ಆ ಪಾಯಿಂಟಿಂಗ್ನೇ ನಾವು ಹೇಳೋ ಅಂಥದ್ದು ದಿಸ್, ದೀಸ್, ದ್ಯಾಟ್, ದೋಸ್. ಇದನ್ನು ನಾವು ಹೇಳ್ತೀವಿ. This is my house. Please come in. Why are you here? That is my school. I'm waiting for my friend to come. Those are my bags, books. Point ಮಾಡಿ ಹೇಳ್ತಾ ಇದ್ದೀರಾ ನೋಡಿ. That is his laptop. So ಹೀಗೆ ನೀವು ಹೇಳ್ಬಹುದು. These are, those are, these were,
ಎನಿಥಿಂಗ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಟೆನ್ಸ್ ನೀವು ಯೂಸ್ ಮಾಡಬಹುದು. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್. ಕ್ಲಿಯರಾ? ಈ 4 ಬರೋದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ನಲ್ಲಿ, ಈ 4 ಬರೋದು. ಇದು ಬಿಟ್ಟರೆ ಇನ್ಯಾವುದೂ ಕೂಡ ಬರಲ್ಲ. ಪ್ಲೀಸ್ ನೋಟ್ ಇಟ್ ಇಫ್ ಯು ಹ್ಯಾವೆಂಟ್. ಓಕೆ, come, let's try to write this one. This is my house. ಅಷ್ಟೇ. ಇದು ನಮ್ಮ ಮನೆ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಡಿಸ್ಕ್ರೈಬ್ ಆಗ್ತಿದೆ. ಯಾರ ಮನೆ? ನನ್ನ ಮನೆ, ನಿಮ್ಮ ಮನೆ, ಅವ್ರ ಮನೆ. ಡಿಸ್ಕ್ರೈಬ್ ಆಗ್ತಿದೆ. ಓಕೆ, ನೆಕ್ಸ್ಟ್ ಯಾವುದೋ ಒಂದು ಸೈಕಲ್ ಹಿಡ್ಕೊಂಡು ನಿಂತಿರ್ತೀರಾ ಅಂತ ಅಂದ್ಕೊಳ್ಳೋಣ. ಅಸ್ಯೂಮ್ ದಿಸ್ ಇಸ್ ಅ ಸೈಕಲ್. ಓಕೆ, ಐ ಥಿಂಕ್ ಯು ರೈಟ್ ಬೆಟರ್ ದ್ಯಾನ್ ಮೀ. ಓಕೆನಾ? ಅಸ್ಯೂಮ್ ದಿಸ್ ಇಸ್ ಸೈಕಲ್. ಐಲ್ ಬಿ ಆಸ್ಕಿಂಗ್ ಹೂಸ್ ಸೈಕಲ್ ಇಸ್ ದಟ್. ನಿಮ್ಮಿಂದ ಅದು ಒಂದಷ್ಟು ದೂರ ಇರುತ್ತೆ, ನಿಮ್ಮ ಪಕ್ಕದ ಮನೆಗಿಂತಲೂ ಬಿಟ್ಟು ಸ್ವಲ್ಪ ದೂರ ಇರುತ್ತೆ. ಸೊ ಇಟ್ ವಿಲ್ ಬಿ ಲಿಟಲ್ ಬಿಟ್ ಫಾರ್ ಫ್ರಮ್ ಯರ್ ಹೌಸ್ ಆ್ಯಂಡ್ ಫಾರ್ ಯು ಇಟ್ ವಿಲ್ ಬಿ ಫಾರ್. ನಾ ಕೇಳ್ತೀನಿ, ಹೂ ಸೈಕಲ್ ಇಸ್ ದ್ಯಾಟ್ ವಿಚ್ ಈಸ್ ಸ್ಟ್ಯಾಂಡಿಂಗ್ ದೇರ್ ವಿಚ್ ಹ್ಯಾಸ್ ಜಸ್ಟ್ ಫಾಲ್ ಡೌನ್. ನೀವು ಅವಾಗೇನಂತ ಹೇಳ್ತೀರಾ? ಅರೇ ದ್ಯಾಟ್ ಈಸ್ ಮೈ ಸೈಕಲ್, ದ್ಯಾಟ್ ಈಸ್ ಮೈ ಬೈಸಿಕಲ್, ದ್ಯಾಟ್ ಈಸ್ ಮೈ ಸ್ಕೇಟ್, ದ್ಯಾಟ್ಸ್ ಮೈ ಟ್ರೈ ಸೈಕಲ್. ನೀವು ಏನು ಬೇಕಾದರೂ ಹೇಳಬಹುದು. ಅದು ಯಾರ್ದು? ನಂದು ಅಂತ ನೀವು ಹೇಳ್ತಾ ಇದ್ದೀರಾ, ನಿಮಗೆ ಸೇರಿದ್ದದು. ಕರೆಕ್ಟ್. ಅಥವಾ ಅದು ನಂದಿರಬಹುದು, ನಿಮ್ದಿರಬಹುದು. ಯುವರ್ ಎಕ್ಸ್ಪ್ರೆಸ್ಸಿಂಗ್, ಯುವರ್ ಡಿಸ್ಕ್ರೈಬಿಂಗ್ ಹೂಮ್ ಇಟ್ ಈಸ್ ರಿಲೇಟೆಡ್ ಟು. ಈ ತರಹ ಬರೀಬಹುದು. ಇನ್ ದ ಸೇಮ್ ವೇ ಯು ಕ್ಯಾನ್ ರೈಟ್ ಫಾರ್ ದೀಸ್ ಆಸ್ ವೆಲ್. ದೀಸ್ ಆರ್ ಮೈ ಬುಕ್ಸ್. ನೋಡಿ ಅಷ್ಟೇ. ಸೊ ಎಷ್ಟೊಂದು ಬುಕ್ಸ್ ಇರುತ್ತೆ. ಯಾರು ಬುಕ್ಸ್ ಇದು ಈ ಥರ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ನಾನು ಕೇಳ್ತಾ ಇರ್ತೀನಿ. ಸೊ ಯುವರ್ ಫ್ರೆಂಡ್ಸ್ ವಿಲ್ ಬಿ ಲೆಟಿಂಗ್ ಮೀ ನೋ, ಮ್ಯಾಮ್ ಇಟ್ ಈಸ್ ಹಿಸ್ ಬುಕ್ ಅಂತ, ಅಥವಾ ಇಟ್ ಈಸ್ ಹರ್ ಬುಕ್. ದೆನ್ ಯು ವಿಲ್ ಬಿ ರನ್ನಿಂಗ್ ಆ್ಯಂಡ್ ಕಮಿಂಗ್ ಟು ಮೀ ಆ್ಯಂಡ್ ಸೇಯಿಂಗ್, ಮ್ಯಾಮ್ ದೀಸ್ ಆರ್ ಮೈ ಬುಕ್ಸ್. ನಾನು ಹತ್ರಕ್ಕೆ ಇಟ್ಕೊಂಡಿರ್ತೀನಿ, ನಿಮಗೂ ತುಂಬ ಹತ್ತಿರವಾಗಿರುತ್ತೆ. ಹತ್ತಿರದಲ್ಲಿದ್ದರೆ ದೀಸ್. ಓಕೆ, ನೆಕ್ಸ್ಟ್ ಕ್ರಿಕೆಟ್ ಆಡ್ತಾ ಇರ್ತೀರಾ, ಬಾಲ್ ಎಲ್ಲೋ ಬಿದೋಗ್ಬಿಡುತ್ತೆ. ಓಕೆ, ನಾಟ್ ಓನ್ಲಿ ಒನ್ ಬಾಲ್. Let's assume there are 3 balls. You'll be having 3 to 4 balls. Okay. So, ಏನಂತ ಹೇಳ್ಬೇಕು ನೀವು ಅವಾಗ? Those. Clear? Those are my ಅಥವಾ our team's balls. Anything. So, ಅದೆಲ್ಲ ನಮ್ದು ಅಂತ ನೀವು ಮೆನ್ಷನ್ ಮಾಡಬೇಕು. How will you do that? Like this. So, here the demonstrative pronouns are said to be so. Just a second. This, oh, just a second. This. Round off ಮಾಡಿ, that. These, those. These are very, very important. House, noun. Bicycle, noun. Books, noun. Balls, noun. Before them they have used, and these are adjectives. Have you understood? Let me know. Have you understood? ಇದೆಲ್ಲ ನೀವು ಮಾತಾಡುವಾಗ ಬಳಸುವಂಥದ್ದೇನೆ. If you haven't taken the screenshot, please take it. This is very, very important. Is it done? Okay. Clear? Yes. Let's move ahead. Fifth one is interrogative adjectives. Fifth one is interrogative adjectives. Interrogatives ಹೀಗಂದ್ರೆ ಏನು? ಯಾರು ಆನ್ಸರ್ ಮಾಡ್ತೀರಾ? Can anybody try to answer this question? Let's see who will be answering to this question. Interrogative ಅಂದ್ರೆ ಏನು? ಯಾರು ಆನ್ಸರ್ ಮಾಡ್ತೀರಾ? ಆನ್ಸರ್ ಮಾಡಿ ನೋಡೋಣ. Yes, very good. Very good. Yes. Interrogative anta andre asking questions. What you will be doing? You will be asking the questions. Correct. So,
These are all called as interrogative adjectives. Please make a note of this, dear students. Note ಮಾಡಿ ಬರ್ಕೊಳ್ಳಿ. Done. Bunny. So how to write this interrogative one? See, under this you will be getting only 3. Which, what, whose. Ashte barodu. Write it. Which, what, whose. ಕನ್ನಡದಲ್ಲೂ ಕೊಡ್ತೀನಿ, ನೋಟ್ ಮಾಡಿ. ವಿಚ್, ಯಾವುದು. ನಾನು ನಿಮ್ಗೆ ಹೇಳ್ತೀನಿ ಆ ಬುಕ್ ಕೊಡು ಅಂತ ಹೇಳ್ತೀನಿ, ಹೇಳೋದಲ್ಲ ಕೇಳೋದು. ನಾನು ಆ ಬುಕ್ ಕೊಡು ಅಂತ ಕೇಳ್ತೀನಿ, ಯು ವಿಲ್ ಬಿ ಆಸ್ಕಿಂಗ್ ಮೀ ಯಾವುದು ಕೊಡಬೇಕು, ಗೊತ್ತಾಗ್ತಾ ಇದೆಯಾ? ಯಾವುದು. ವಾಟ್, ಏನು. ಅದು ಬೇಕು, ಏನು ಬೇಕು, ಅದು ಬೇಕು, ಏನು ಬೇಕು ನೋಡಿ, ಏನು. ಹೂಸ್, ಯಾರಿಗೆ, ಅವನಿಗೆ ಇದನ್ನು ಪಾಸ್ ಮಾಡು, ಯಾರಿಗೆ ಕೊಡಲಿ. ಸೊ ಇಲ್ಲಿ ನಾವು ಡಿಸ್ಕ್ರೈಬ್ ಮಾಡ್ತೀವಿ, ಯಾವುದು ಬೇಕು, ಏನು ಬೇಕು, ಯಾರಿಗೆ. ಐ ಆಮ್ ಡಿಸ್ಕ್ರೈಬಿಂಗ್. ಆ್ಯಂಡ್ ದಿಸ್ ವಿಚ್, ವಾಟ್, ಹೂಸ್, all the 3 are related to noun. ಯಾವುದು, ಒಂದು ವಸ್ತು, ಏನೋ ಒಂದು. ವಾಟ್, ಏನು, ಪ್ರಾಣಿನ, ಪಕ್ಷಿನ, ಮನುಷ್ಯನ. ಹೂಸ್, ಯಾರು ಕೊಡಬೇಕು, ಅವನಿಗ, ಅವಳಿಗ. ವೆದರ್ ಐ ನೀಡ್ ಟು ಗಿವ್ ದ್ಯಾಟ್ ಟು ಹಿಮ್, ವೆದರ್ ಐ ನೀಡ್ ಟು ಗಿವ್ ದ್ಯಾಟ್ ಟು ಹರ್. ಸೊ ಈ ಥರ ಯಾರಿಗೆ ಅಂತ ಬಂದರೆ ಈ 3 ಕೂಡ ಯಾವುದಕ್ಕೆ ರಿಲೇಟ್ ಆಗುತ್ತೆ, ನೌನ್ಗೆ ರಿಲೇಟ್ ಆಗುತ್ತೆ. ಸೊ these 3 are said to be interrogative adjectives. If you haven't made a note, please make a note of this now. Note ಮಾಡಿ ಎಲ್ಲರೂ ಇದನ್ನ. Everybody should make a note of this now, right now. Okay? Done. Come, let's try to frame some examples. Okay? Start framing examples with me. ವಿಚ್ ಈಸ್ ಯುವರ್ ಬ್ಯಾಗ್. ಬ್ಯಾಗ್ ಯಾವುದು ಇದರಲ್ಲಿ, ಯಾವ ಬ್ಯಾಗ್ ನಿಮ್ಮದು? ರೆಡ್ ಕಲರ್ ಬ್ಯಾಗಾ? ಚಿಕ್ಕ ಬ್ಯಾಗ್ ಇತ್ತಲ್ಲ ಆ ಬ್ಯಾಗ್ ನಿಮ್ಮದೇನಾ? ಅಥವಾ ವಾಟರ್ ಪ್ರೂಫ್ ಬ್ಯಾಗ್ ನಿಮ್ದಿತ್ತಲ್ವ ಅದೇನಾ? ಸೊ ವಿಲ್ ಬಿ ಆಸ್ಕಿಂಗ್ ವಿಚ್ ಒನ್, ವೆದರ್ ಇಟ್ ಈಸ್ ಬೇಸ್ಡ್ ಆನ್ ಕಲರ್ಸ್, ವೆದರ್ ಇಟ್ ಈಸ್ ಬೇಸ್ಡ್ ಆನ್ ಸೈಜ್, ವಾಟ್ಸೋ ಎವರ್ ಇಟ್ ಈಸ್, ಏನು ಬೇಕಾದರೂ ಇರಬಹುದು. ಸೊ ವಿಚ್ ಈಸ್ ಯುವರ್ ಬ್ಯಾಗ್? ರೆಡ್ ಕಲರ್ ಈಸ್ ಮೈನ್, ಬ್ಲೂ ಈಸ್ ಮೈನ್, pink is mine, purple is mine, that small one is mine, that big one with the trolley with wheels, anything, ad nandu anta helbeku. So like this you need to explain, express which is your thing. Okay, next, after this what do we have? What is the time? Time is nothing but a noun alva. Time ಎಷ್ಟು ನೋಡಿ, ದಿಸ್ ಇಸ್ ದ ಒನ್. ಎಷ್ಟು ವಿಲ್ ಬಿ ಡಿಸ್ಕ್ರೈಬಿಂಗ್? ಸಂಜೆ 6 ಗಂಟೆ, ಬೆಳಗ್ಗೆ 10 ಗಂಟೆ. ಸಿ, ಯು ಆರ್ ಲೆಟಿಂಗ್ ಅಸ್ ನೋ ಎಷ್ಟು ಹೊತ್ತಾಗಿದೆ ಇವಾಗ. ಯು ಆರ್ ಲೆಟಿಂಗ್ ಅಸ್ ನೋ ದ್ಯಾಟ್ ಒನ್. ಸೊ ವಾಟ್ ಈಸ್ ದ ಟೈಮ್? ಸಿಂಪಲ್, ಜಸ್ಟ್ ಒನ್ ಎಕ್ಸಾಂಪಲ್. ಲಾಸ್ಟ್ ಒನ್, ಹೂಸ್. ಹೂಸ್ ಬುಕ್ಸ್ ಆರ್ ದೀಸ್. ಯಾರವು ಬುಕ್ಸ್ ಎಲ್ಲ? ಓಕೆ, ಸೊ ನೀವು ಎಷ್ಟೊಂದು ಬುಕ್ ಎತ್ಕೊಂಡು ಮನೆಗೆ ಹೋಗ್ತೀರಾ, ಅವಾಗ ಅಮ್ಮ ವಿಲ್ ಆಸ್ಕ್ ಯು, ಮಮ್ಮ ವಿಲ್ ಆಸ್ಕ್ ಯು, ಹೂಸ್ ಬುಕ್ಸ್ ಆರ್ ದೀಸ್, ವೈ ಆರ್ ಯು ಗೆಟಿಂಗ್ ಆಲ್ ದೆಮ್ ಇನ್ಸೈಡ್? ಏನಕ್ಕೆಲ್ಲ ಒಳಗೆ ತೊಗೊಬರ್ತಾ ಇದೆಯಾ? ಯಾರ್ದಿದೆಲ್ಲ? ನೋಡಿ, ಯಾರ್ದು. ಸೊ ಆಸ್ ಐ ಸೆಡ್ ಯು ಪೀಪಲ್ ಅರ್ಲಿಯರ್, ಆಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಅರ್ಲಿಯರ್, ವಿಚ್, ವಾಟ್, ಹೂಸ್, all this do comes under interrogative adjectives. Write it, take a screenshot, do whatever you want. You should have this note. Note ಮಾಡಿ ಎಲ್ಲ ಬೇಗ. Note it. Note it soon. Done. Okay, good. Done. Okay, very good. Okay, come. Now I will be teaching you the last adjective. There are many. Whichever is required only I am teaching you that one. Okay, so there are 10, but for your age these 6 are much enough. Okay, possessive adjective. What it is called as? Possessive
adjectives. Okay, so now let's try to understand what is this possessive. I'll give an information about that here. I'm writing here. ನೀವು ಕೂಡ ನನ್ನ ಜೊತೆ ನೋಟ್ ಮಾಡ್ಕೊಳ್ಳಿ. ಪೊಸೆಷನ್ ಏನಿದು ನನಗೆ ಗೊತ್ತಿಲ್ವಲ್ಲ ಪದ. ಹ್ಯಾವ್ ಯು ಎವರ್ ಹರ್ಡ್ ಅಬೌಟ್ ದ ವರ್ಡ್ ಓನರ್? ಓನರ್ ಅನ್ನೋ ಪದ ಕೇಳಿದ್ದೀರಾ? ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಎಸ್ ಆರ್ ನೋ. ಓನರ್ ಅನ್ನೋ ಪದ ಕೇಳಿದ್ದೀರಾ ಯಾವತ್ತಾದರೂ? ಲೆಟ್ ಮಿ ನೋ. ಓನರ್, ಓನರ್ ಗೊತ್ತಾ ನಿಮಗೆ? ಎಸ್, ಓನರ್, ವೆರಿ ಗುಡ್. ಎಸ್, ಕಾಮೆಂಟ್ಸ್ ಅಲ್ಲಿ ಬರ್ತಾ ಇದೆ. ಎಸ್, ವೆರಿ ಗುಡ್. ನೋ, ನಾಟ್ ಎ ಪ್ರಾಬ್ಲಮ್, ಐ ಲೆಟ್ ಯು ನೋ. ಗುಡ್, ವೆರಿ ಗುಡ್, ವೆರಿ ಗುಡ್, ಸೂಪರ್. ಬನ್ನಿ, ಓನರ್ ಅಂತ ಅಂದರೆ ಈಗ ನೀವು ಒಂದು ಅಂಗಡಿಗೆ ಹೋಗಿದ್ದೀರಾ. ಒಂದು ಅಂಗಡಿಗೆ ಹೋಗಿ ಒಂದು ಟಾಯ್ ತೊಗೊಂಡಿದ್ದೀರಾ, ಯಾವುದೋ ಒಂದು ಆಟ ಸಾಮಾನು ತೊಗೊಂಡಿದ್ದೀರಾ. ಓಕೆ, ಯಾರ ಡ್ಯಾಡಿನೋ ಅಮ್ಮನೋ ಯಾರೋ ಕೊಡಿಸಿರ್ತಾರೆ. ಬಟ್ ಫ್ರಮ್ ನೌ ಆನ್ವರ್ಡ್ಸ್, whose toy it is, whose book it is, whose pencil it is, ಯಾರ್ದೆಲ್ಲ ನಿಮ್ಮದೇ. ಕರೆಕ್ಟ್ ಅಲ್ವಾ? ನೀವೇನಂತ ಹೇಳ್ತೀರಾ? ಇಟ್ ಈಸ್ ಮೈನ್. ಗೊತ್ತಾಗ್ತಾ ಇದೆಯಾ? ಸೊ ನಾವ್ ಯು ಆರ್ ದಿ ಓನರ್ ಆಫ್ ಇಟ್. ನಿಮ್ಮದೇ ಅದು, ನೀವು ಯಾರಿಗೂ ಕೂಡ ಕೊಡೋದಿಲ್ಲ. ಈಗ ನೀವು ಒಂದು ಬುಕ್ಕೋ ಪೆನ್ನು ಶೀಟ್ ಸಮಥಿಂಗ್ ಏನೋ ಇಟ್ಕೊಂಡು ಬರ್ಕೊಳ್ತಾ ಇರ್ತೀರಾ. ಆ ಬುಕ್ ಮೇಲೆ ನೀವೇನಂತ ಹೆಸರು ಬರೀತೀರಾ? You'll be writing your name. Why? Why? Because you're owner of that particular thing. So this is what called owner, and this person is said to be an owner. But here ownership ಹೇಳುತ್ತೆ. ಯಾವ ಥರ ಹೇಳುತ್ತೆ ಆ ಓನರ್ಶಿಪ್ನ? mine, his. Whose book is this? It is his book. ಅವನದದು ಬುಕ್ಕು. ಬಿಕಾಸ್ ಅವನು ಅದಕ್ಕೆ ಓನರ್ ಆಗಿರ್ತಾನೆ, ಅವ್ನು ದುಡ್ಡು ಕೊಟ್ಟು ತಂದಿರ್ತಾನೆ. ಅದಕ್ಕೇನೆ ಹೀಸ್, ಹರ್, ಅವರ್ ಬುಕ್, ಯುವರ್ ಬುಕ್, ಇಟ್ ಈಸ್ ದೇರ್ ಬುಕ್. ನೋಡಿ, ಈ ತರಹ ಬರುತ್ತೆ. ಸೊ ಪೊಸೆಷನ್ ಅಂತ ಅಂದರೆ ಯಾರು ಅದನ್ನ ತಂದು ಅಂತ ಹೇಳಿರ್ತಾರೆ, ನಂದು ಅಂತ ಹೇಳಿರ್ತಾರಲ್ವಾ. ಸೊ ಅವಾಗ ಬರುತ್ತೆ ಈ ವಿಚಾರ. ಆ್ಯಂಡ್ ದಿಸ್ ಈಸ್ ವಾಟ್ ಕಾಲ್ಡ್ ಪೊಸೆಸಿವ್ ಅಡ್ಜೆಕ್ಟಿವ್ಸ್. ಒಂದೆರಡು ಎಕ್ಸಾಂಪಲ್ ಬರೆಯೋಣ. ದಿಸ್ ಡೂ ಇನ್ಕ್ಲೂಡ್ಸ್ ಮೈ ಆಲ್ಸೋ. ಸೇ ಐಲ್ ಬಿ ರೈಟಿಂಗ್ ಎನ್ ಎಕ್ಸಾಂಪಲ್ ಹಿಯರ್. ದಿಸ್ ಈಸ್ ಮೈ ಕಾರ್, ಅಥವಾ ದಿಸ್ ಈಸ್ ಮೈ ಬುಕ್, ಮೈ ಬೈಸಿಕಲ್, ಎನಿಥಿಂಗ್. ನಿಮ್ಮದು ಅಂತ ನೀವು ಹೇಳಬೇಕಲ್ವಾ. ಸೊ ಈ ತರಹ ನೀವು ಹೇಳಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ಹಿಸ್ ತಗೊಳ್ಳೋಣ. ದ್ಯಾಟ್ ಪಪ್ಪಿ ಈಸ್ ಹಿಸ್ ಬ್ರದರ್ಸ್. ಅಂದರೆ ಆ ಪಪ್ಪಿ ಅವತ್ತು ನೋಡಿದ್ವಲ್ವ ನಾವು, ಆ ಪಪ್ಪಿ ಒಂದು ಬ್ರೀಡ್ ನೋಡಿದ್ವಲ್ವ ನಾವು, ಅದು ಅವ್ರ ಅಣ್ಣ ಇದನ್ನಲ್ಲ, ಅವರ ಅಣ್ಣಂದು ಹಿಸ್ ಬ್ರದರ್ಸ್ ಅಂತ ಹೇಳಬಹುದು. ಅಥವಾ ದಟ್ ಪಪ್ಪಿ ಈಸ್ ಹಿಸ್, ಅಷ್ಟು ಹೇಳಬಹುದು ನೀವು. ಅದು ಅವಂದು. ದಿಸ್ ಇಸ್ ಆಪ್ಷನಲ್. ನಿಮಗೆ ಲೆಂತಿ ಅನ್ಸಿದ್ರೆ ಇಷ್ಟಕ್ಕೆ ನಿಲ್ಸ್ಕೊಳ್ಳಿ, ಅದು ಅವಂದು ಅಂತ ನೀವು ಈ ಥರ ಹೇಳಬಹುದು. ಓಕೆ, ನೆಕ್ಸ್ಟ್ ವಿ ಫರ್ಗಾಟ್ ಯುವರ್ ಗಿಫ್ಟ್. ನಿನ್ನ ಗಿಫ್ಟ್ ತೊಗೊಂಡು ಬರೋದೇ ನಾವು ಮರ್ತೋದ್ವಿ. ಸಿ, ವಿ ಫರ್ಗಾಟ್ ಯುವರ್ ಗಿಫ್ಟ್. ಯು ಕ್ಯಾನ್ ಸೇ ಲೈಕ್ ದಿಸ್. ಗಿಫ್ಟ್ ಯಾರ್ದು? ನಿಮ್ಮದು. ಇನ್ನೂ ನಾವು ಕೊಟ್ಟಿಲ್ಲ, ಬಟ್ ನಿಮ್ಮದೇ ಅಲ್ವಾ ಅದು. ಸೊ ಅದು ನಿಮ್ಮದು ಅಂತ ಹೇಳುವಾಗ ನಾವು ಈ ಥರ ಹೇಳ್ತೀವಿ. ನೋಟ್ ಮಾಡಿ. ಸೊ ದೀಸ್ ಆರ್ ದ ವರ್ಡ್ಸ್ ವಿಚ್ ಶೋಸ್ ಪೊಸೆಷನ್ ಆರ್ ವಿಚ್ ಶೋಸ್ ಓನರ್ಶಿಪ್. ಪ್ಲೀಸ್ ಮೇಕ್ ಅ ನೋಟ್ ಆಫ್ ದಿಸ್ ಒನ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೆಟ್ ಮಿ ನೋ ಆಸ್ ಇಟ್ ಈಸ್ ಡನ್. ಬರೆದಿದ್ದ ತಕ್ಷಣ ನೀವು ನನಗೆ ಆನ್ಸರ್ ಮಾಡಬೇಕು. ಓಕೆ, ಲೆಟ್ ಮಿ ನೋ. ಆಯಿತಾ? ಎಸ್, ಗುಡ್. ಆಯಿತಾ? ಓಕೆ, ಗುಡ್, ವೆರಿ ಗುಡ್. ಯಾ. ಸೊ ನಾವು ಆಸ್ ಅ ಸೆಡ್ ಯು ಪೀಪಲ್, ಇಲ್ಲಿ ಟೈಪ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. 10 ಇದೆ. ನಿಮ್ಮ ಲೆವೆಲ್ಗೆ ಬೇಕಾಗಿರೋದು 6 ಟೈಪ್ಸ್ ಮಾತ್ರ. ಅದನ್ನು ನಾನಿಲ್ಲಿ ನಿಮಗೆ ಹೇಳ್ಕೊಟ್ಟೆ. ಹಿಯರ್ ಐ ವೆಂಟ್ ವಿತ್ ದೋಸ್. ಸೊ ದ ಫಸ್ಟ್ ಒನ್ ವಾಸ್ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಕ್ವಾಲಿಟಿ ಬಗ್ಗೆ ಹೇಳ್ತೀರಾ,
ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಸೂಪರಾ, ಬ್ಯೂಟಿಫುಲ್ಲಾ, ಅಗ್ಲಿನಾ ಅಂತ ಹೇಳೋದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ. ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂದರೆ ಎಷ್ಟು, ಸ್ವಲ್ಪ, ಜಾಸ್ತಿ, ಇಷ್ಟೇ, ಇಷ್ಟು, ಅಷ್ಟು ಅಂತ ಹೇಳೋದು. ಅದಾದಮೇಲೆ ನೆಕ್ಸ್ಟು ಅಡ್ಜೆಕ್ಟಿವ್ಸ್ ಆಫ್ ನಂಬರ್ 1 2 3 4 ಈ ತರಹ ಹೇಳಿದ್ರೆ ಅಡ್ಜೆಕ್ಟಿವ್ಸ್ ಆಫ್ ನಂಬರ್ ಆಗುತ್ತೆ. ಅದಾದಮೇಲೆ ಅಡ್ಜೆಕ್ಟಿವ್ಸ್ ಆಫ್ ಡೆಮಾನ್ಸ್ಟ್ರೇಷನ್ ಅಥವಾ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸು ದಿಸ್, ದ್ಯಾಟ್, ದೀಸ್, ದೋಸ್, ಇದರಲ್ಲಿ ಇಷ್ಟೇ ಬರೋದು. ರಿಮೆಂಬರ್ ದಿಸ್ ಒನ್. ನೆಕ್ಸ್ಟ್ ಇಂಟರೋಗೇಟಿವ್ ಅಡ್ಜೆಕ್ಟಿವ್ಸ್ ಅಂದರೆ ಕ್ವೆಶ್ಚನ್ ಮಾಡ್ತೀರಾ, ಮೂರೇ ಬರೋದು. ಯಾವ್ಯಾವುದು? ವಿಚ್, ವಾಟ್, ಹೂಸ್, ಈ ಮೂರೇ ಕಾನ್ಸೆಪ್ಟ್ಸ್ ಇದರಲ್ಲಿ ಬರೋದು. ಕ್ಲಿಯರಾ? ದೆನ್ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂದರೆ ನಂದು, ಅವಂದು, ಅವಳ್ದು, ಮೈನ್, ಹಿಸ್, ಹರ್, ಯೋರ್ಸ್, ದೇರ್. ಸೊ ಈ ಥರ ಹೇಳಿದ್ರೆ ಪೊಸೆಷನ್, ಓನರ್ಶಿಪ್ ತೋರಿಸುತ್ತೆ. ಸೊ ದೀಸ್ ಅಡ್ಜೆಕ್ಟಿವ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಅಂಡರ್ಸ್ಟುಡ್ ರೈಟ್? ಲೆಟ್ ಮಿ ನೋ ಆಸ್ ಎಸ್ ಆರ್ ನೋ. ಅರ್ಥ ಆಗಿದೆ ಅಲ್ವಾ? ಓಕೆ, ಗುಡ್. ಸೊ ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ಒಂದಿದೆ ಅಡ್ಜೆಕ್ಟಿವ್ಸ್ ರಿಲೇಟ್ ಆಗಿರೋದು, ಹೇಳ್ಕೊಟ್ಬಿಡ್ತೀನಿ ಬನ್ನಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ಸ್. ಸುಮ್ಮನೆ ಬೇಸಿಕ್ಸ್ ಹೇಳ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಡೆಪ್ತ್ ಇನ್ಫಾರ್ಮೇಷನ್ನ ನಾವು ತಿಳ್ಕೊಳ್ಳೋಣ. ಇನ್ ಅವರ್ ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ ವಿ ವಿಲ್ ಹ್ಯಾವ್ ಅ ಲುಕ್ ಆನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇನ್ ಅ ಡೆಪ್ತ್ ಒನ್. ಓಕೆ, ಸೊ ದೇರ್ ಆರ್ 3 degrees of adjectives. The first one is positive degree. The second one is comparative degree. And the third one is superlative degree. So these are the 3 degrees of adjectives. Which are those? Positive degree, comparative degree and superlative degree. Clear? ಈಗ ಲೆಟ್ಸ್ ಹ್ಯಾವ್ ಎ ಲುಕ್ ಆನ್ ಈಚ್ ಆಫ್ ದೆಮ್. ಒಂದೊಂದಾಗಿ ಈಗ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಒಂದೊಂದಾಗಿ ಈಗ ನಾವಿಲ್ಲಿ ನೋಡ್ತಾ ಹೋಗೋಣ. ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ಪಾಸಿಟಿವ್ ಅಂತ ಅಂದರೆ ಪಿಕ್ಚರ್ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು ಟ್ರೀನ ಬರ್ಕೊಳ್ಳಿ ಈ ಥರ. ಕಂಪ್ಯಾರಿಟಿವ್ ಅಂತಂದರೆ ಒಂದು ಟ್ರೀನ ಬರ್ಕೊಂಡು ಅದ್ರ ಪಕ್ಕದಲ್ಲಿ ಇನ್ನೊಂದು ಟ್ರೀ ಬರ್ಕೊಳ್ಳಿ, ಲಿಟಲ್ ಬಿಟ್ ಬಿಗ್ಗರ್. ಸೂಪರ್ಲೇಟಿವ್ ಅಂತಂದರೆ 3 ಟ್ರೀಸ್ನ ಬರೆಯೋಣ. ಓಕೆನಾ? ವಿ ವಿಲ್ ಬಿ ರೈಟಿಂಗ್ 3 trees where the third tree will be very much big. I'll be explaining this one with the help of the diagram so that ನಿಮಗೆ ನೋಡಿದ ತಕ್ಷಣ you will be remembering that one. Okay? Clear? Come. So what it is? Positive degree. ನೀವೊಂದು ಮರ ನೋಡ್ತೀರಾ, as you look at that tree ನೀವು ಹೇಳ್ತೀರಾ this is a mango tree ಅಂತ ಹೇಳಬಹುದು. this is a beautiful tree. ನಿಮ್ಗೆ ಇಷ್ಟ ಬಂದಾಗ ಹೇಳಬಹುದು. ನಾನು ಹೇಳ್ತಾ ಇದ್ದೀನಿ ಜಸ್ಟ್ this is a tree. ಏನು ಕಂಪೇರ್ ಮಾಡ್ತಾ ಇಲ್ಲ. ಒಂದು ಮರ ನೋಡ್ತಾ ಇದ್ದಾರೆ, this is a tree, this is a good tree, this is a neem tree, this is a beautiful tree, this is a nice tree, ಏನೋ ಒಂದು ಹೇಳ್ತೀರಾ. ಸ್ವಲ್ಪ ಮುಂದೆ ಹಾಗೆ ನಡ್ಕೊಂಡು ಬರ್ತೀರಾ, ಇವಾಗ ಟ್ರೀ ಅಂತ ಹೇಳಿದ್ರಲ್ವ ಅದನ್ನ ಇನ್ನೊಂದು ಟ್ರೀಗೆ ಕಂಪೇರ್ ಮಾಡ್ತಾ ಇದ್ದೀರಾ. ವಾಟ್ ಯು ಆರ್ ಡೂಯಿಂಗ್ ಹಿಯರ್? ಕಂಪೇರಿಂಗ್. ಕಂಪೇರ್ ಮಾಡ್ತಾ ಹೇಳ್ತೀರಾ this tree is shorter, this tree is shorter than that tree. ಈ ಟ್ರೀ ಇದೆ ಅಲ್ವಾ, ಈ ಮರ ಇದೆ ಅಲ್ವಾ, ಇದು ಕಂಪೇರ್ ಮಾಡಿದ್ರೆ ಇದು ಚಿಕ್ಕದು. ಕರೆಕ್ಟ್? ಯು ಕ್ಯಾನ್ ನೋಟಿಸ್ ದಿಸ್ ಒನ್ ಈಸ್ ಸ್ಮಾಲ್ ವೆನ್ ಇಟ್ ಈಸ್ ಕಂಪೇರ್ ಟು ದಿಸ್ ಒನ್. ಇದು ಚಿಕ್ಕದು, ಇದು ದೊಡ್ಡದು. ಇದ್ರ ಬಗ್ಗೆ ಮಾತಾಡುವಾಗ ಸ್ಮಾಲರ್ ಅಂತ ಹೇಳ್ತೀರಾ, ಇದ್ರ ಬಗ್ಗೆ ಮಾತಾಡುವಾಗ ಬಿಗ್ಗರ್ ಅಂತ ಹೇಳ್ತೀರಾ. ಸೊ ವಾಟ್ ಯು ಹ್ಯಾವ್ ಡನ್, ಯು ಹ್ಯಾವ್ started to compare this. You are comparing both together and this is what called comparative degree. And the last degree is superlative. So ಮೊದಲನೇ ಟ್ರೀನ ಎರಡನೇ ಟ್ರೀನ ಎರಡನ್ನೂ ತಗೊಂಡು ಇದ್ರ ಜೊತೆಲಿ ಕಂಪೇರ್ ಮಾಡ್ತಾ ಇದ್ದೀರಾ. ಇವೆರಡು ಟ್ರೀಗೆ ಹೋಲಿಸಿದ್ರೆ ಇದೇ ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ದೀರಾ. ಹೌ ಕ್ಯಾನ್ ಯು ಸೇ ದ್ಯಾಟ್? That tree is the biggest.
ದಟ್ ಟ್ರೀ ಈಸ್ ದ ಬಿಗ್ಗೆಸ್ಟ್ ಆ ಥರನೂ ಹೇಳಿ ನೀವು ನಿಲ್ಲಿಸಬಹುದು ಎನಿಥಿಂಗ್. ಸೊ ಇಲ್ಲಿ ಜಸ್ಟ್ ಒಂದು ಟ್ರೀ ಬಗ್ಗೆ ಮಾತಾಡಿದ್ರಿ, ಅದೇ ಟ್ರೀನ ತಗೊಂಡು ಇನ್ನೊಂದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಾ, ಕಂಪ್ಯಾರಿಟಿವ್ ಡಿಗ್ರಿ. ಎಷ್ಟೊಂದು ಟ್ರೀಸ್ನ ಇಡೀ ದೊಡ್ಡ ಟ್ರೀಗೆ ಕಂಪೇರ್ ಮಾಡ್ತಾ ಇದ್ದೀರಾ. ಸೊ ಈ ತರಹ ನಿಮಗೆ ಕಾನ್ಸೆಪ್ಟ್ ಬರುತ್ತೆ. ಯು ಮೈಟ್ ಹ್ಯಾವ್ ಸೀನ್ ದಿಸ್ ಒನ್, ವಾಟ್ ಟಾಲ್, ಟಾಲರ್, ಟಾಲೆಸ್ಟ್, ಬ್ರೈಟ್, ಬ್ರೈಟರ್, ಬ್ರೈಟೆಸ್ಟ್. ಕೇಳಿದ್ದೀರಾ? ಗೊತ್ತಲ್ವಾ ನಿಮಗೆ? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕರೆಕ್ಟ್. ಬಿಗ್, ಬಿಗರ್, ಬಿಗ್ಗೆಸ್ಟ್. ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಹೆವಿ, ಹೆವಿಯರ್, ಹೆವಿಯೆಸ್ಟ್. ಲೈಟ್, ಲೈಟರ್, ಲೈಟೆಸ್ಟ್. ಇದೆಲ್ಲ ನೀವು ಕೇಳಿರ್ತೀರಾ. ದ ಸೇಮ್ ಕಾನ್ಸೆಪ್ಟ್ ಈಸ್ ದ್ಯಾಟ್ ಒನ್, ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್. ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ ಬೈ ಗೋಯಿಂಗ್ ಇನ್ ಡೆಪ್ತ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನ ನೋಡ್ತೀವಿ, ಇದ್ರ ಜೊತೆ ಆರ್ಟಿಕಲ್ಸ್ನ ನೋಡ್ತೀವಿ. ಓಕೆ, ಸೊ ದಿಸ್ ವಾಸ್ ಅವರ್ ಟುಡೇಸ್ ಸೆಷನ್ ಡಿಯರ್ ಸ್ಟೂಡೆಂಟ್ಸ್. ಸೊ ದಿಸ್ ವಾಸ್ ಅವರ್ ಟುಡೇಸ್ ಸೆಷನ್. ತಿರ್ಗಾ ನಾನು ನಿಮ್ಮನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಮಾಡ್ತೀನಿ ಆನ್ ಸ್ಯಾಟರ್ಡೇ at 7 p.m. Don't forget. Okay, thank you dear students. Happy learning.